ಕೌಶಿಕ್ ಮತ್ತೆ ಮಂಥನ. I am with Sukumar. Sukumar. ಎಂತ ಅರ್ಥ ಅನ್ಸುತ್ತೆ? ಎಲ್ಲರೂ ನಮ್ಮವರೇ ಅಂತ ಹೇಳಿದವರು ನಮ್ಮ ಹಿರಿಯರು. ಆ ಲೆಕ್ಕದಲ್ಲಿ ನನಗೆ ಮಾತಲ್ಲಿ ಹೇಳೋದಲ್ಲ ನಿನ್ನ ರೂಪದ ಬಣ್ಣ, ನನ್ನ ಹಾಡು ಸಾಲೋದಿಲ್ಲ ಹೊಗಳೋಕೆ ತಾರುಣ್ಯ, ನಿನ್ನ ಪೂಜೆ ಮಾಡೋ ಆಸೆ ಮನೋಲಾಸೆ ನೀ, ಪ್ರೀಚೆ ಪ್ರೀಚೆ ನೀ ನನ್ನೇ ಪ್ರೀಚೆ ಪ್ರೀಚೆ ಚಿಕನ್ ಗ್ರೇವಿ. ಪ್ರೀತಿಯ ಮಂಜುನಾಥ್ ಅವರು. ನಾನಂತ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಿದೆ. ಸೊ ಯಾರು ವಿನ್ ಆಗ್ಬೋದು ಅಂತ ನಿನ್ ಪ್ರಿಡಿಕ್ಷನ್ ಇದೆ? ಆ ಟೀಮ್ ಹೆಸರು ಅಂತ ಅವ್ರಿಬ್ರದ್ದು. ಸಖತ್ತಾಗಿ ನೋಡ್ತಿದ್ದೀರಾ ಸರ್ ಮ್ಯಾಚ್ನ? ಸಖತ್ತಾಗಿ ನೋಡ್ತಿದ್ದೀರಾ? ಸೇಯುವಿವ ನನ್ನ ಬದುಕಲ್ಲಿ. ಟ್ರಾವೆಲ್ ಮಾಡ್ಕೊಂಡು ಇಲ್ಲಿ ತನಕ ಬಂದಿದೆ ಜಸ್ಟ್ ಟು ಸಪೋರ್ಟ್ ಮೈ ಫ್ರೆಂಡ್ಸ್. ಸೊ ಗುಡ್ ಮಾರ್ನಿಂಗ್. ಕಳ್ಳ. ಈ ಸತಿ ನಾ ಕೇಳಿದ್ ಪ್ರಖ್ಯಾತ ಹತ್ರ ವುಮನ್ಸ್ ಆಡ್ಸೋದಿಲ್ಲ ಅಂತ ಹೇಳಿದ. ಆರ್ಗನೈಸರ್ ಅಲ್ಲ, ಗಲಾಟೆ ಮಾಡ್ಕೊಂಡು ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡವ್ರೆ, ಅದೇ ಒಂಥರ ಗಮ್ಮತ್. ಎಂತ ಪ್ರೀತಿ ಇದ್ದಲ್ಲೇ ಜಗಳ ಜಾಸ್ತಿ ಇರುತ್ತೆ. ಹೌದೌದು. ಆ ತರ ವಿಷಯ ಅಲ್ಲ. ನಮ್ಮ ಪ್ರಕಾಶ್ ಅಣ್ಣ ಇದ್ರೆ ಮತ್ತೂ ಜಾಸ್ತಿ. ಸೊ ಪ್ರಿಯ ವೀಕ್ಷಕರೇ, ಏನಪ್ಪಾ ಇಂದಿನ ವಿಶೇಷ ಅಂದ್ರೆ, ಸೊ ನಾವು ಕರಾವಳಿ ಐಕ್ಯಂ 2026 ಮೆನ್ಸ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಅಲ್ಲಿ ಇದೀವಿ. ಸೊ ಅಲ್ಲಿ ನಮ್ಗೆ ವಿಶೇಷ ವ್ಯಕ್ತಿ ಒಬ್ರಿದ್ದಾರೆ. ಸೊ ಯಾರಪ್ಪ ಅಂತಂದ್ರೆ ಸೌತ್ ಏಷ್ಯನ್ ಜಾವ್ಲಿನ್ ಥ್ರೋ ಮೆಡಲಿಸ್ಟ್, ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಶ್ರೀಮತಿ ಕರಿಷ್ಮಾ ಮೇಡಮ್ ಅವರಿದ್ದಾರೆ. ಮೇಡಮ್ ಹಾಯ್. ಹಲೋ ಮ್ಯಾಮ್, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಸೊ ಮೇಡಮ್, ಇವತ್ತು ನೀವು ನಮ್ಮ ಟೂರ್ನಮೆಂಟ್ಗೆ ವಿಶೇಷ ವ್ಯಕ್ತಿಯಾಗಿ ಬಂದಿದ್ದೀರಿ. ಸೊ ಹೇಗೆ ಅನಿಸ್ತಾ ಇದೆ ಟೂರ್ನಮೆಂಟ್? ತುಂಬಾ ಖುಷಿ ಆಗ್ತದೆ. ಇಷ್ಟೊಂದು ವ್ಯವಸ್ಥಿತವಾಗಿ ಆರ್ಗನೈಸ್ ಮಾಡಿದ್ದಾರೆ. ಇಷ್ಟೊಂದು ಜನರ ಒಂದು ಎಫರ್ಟ್ ಇದೆ. ಇವತ್ತೀಗ ಚಂದದಲ್ಲಿ ನಡೆದು ಸಕ್ಸಸ್ ಆಗ್ಲಿ ಅಂತ ನಾನು ಕೇಳ್ಕೊಳ್ತೇನೆ. ಓಕೆ ಮ್ಯಾಮ್, ಎಷ್ಟೊಂದು ಸ್ಪೋರ್ಟ್ಸ್ ಇತ್ತು, ನೀವ್ ಯಾಕೆ ಜಾವ್ಲಿನ್ ಥ್ರೋನೇ ಸೆಲೆಕ್ಟ್ ಮಾಡ್ಕೊಂಡ್ರಿ? ನಾನು ಬೇರೆ ಎಲ್ಲ ಇವೆಂಟ್ ಅಲ್ಲಿ ಇದ್ದೆ. ವಾಲಿಬಾಲ್ ಕರ್ನಾಟಕ ಸ್ಟೇಟ್ ಆಡಿದ್ದೆ, ಹಾಗೆ ಹ್ಯಾಮರ್ ಥ್ರೋ ನ್ಯಾಷನಲ್ ಮಾಡಿದ್ದೇನೆ, ಲಾಂಗ್ ಜಂಪ್ ನ್ಯಾಷನಲ್ ಮಾಡಿದ್ದೆ. ಜಾವ್ಲಿನ್ ಥ್ರೋ ಏನೋ ಒಂದು ನನ್ನ ಕೈಯಿಂದ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗ್ತಾ ಹೋಯ್ತು. ನ್ಯಾಷನಲ್ ಮೆಡಲ್ ಆಗಿ ಇಂಟರ್ನ್ಯಾಷನಲ್ ಎಲ್ಲ ಕ್ವಾಲಿಫೈ ಆಯ್ತು. ಹಾಗೆ ಇವಾಗ ಒಂದೇ ಇವೆಂಟ್ ನ ಮಾಡ್ತಿದ್ದೇನೆ, ಅದರಲ್ಲೇ ಸಕ್ಸಸ್ ಸಿಕ್ಕಿದೆ. ಓಕೆ ಮ್ಯಾಮ್, ನಿಮ್ಗೆ ಇನ್ಸ್ಪಿರೇಷನ್ ಯಾರು? ಇನ್ಸ್ಪಿರೇಷನ್ ಫಸ್ಟ್ ಆಫ್ ಆಲ್ ನನ್ ಸ್ಪೋರ್ಟ್ಸ್ ಕರ್ಕೊಂಡು ಹೋಗಿದ್ದೆ ನಮ್ಮ ಅಮ್ಮ, ಸ್ಟಾರ್ಟ್ ಮಾಡಿಸಿದ್ದೆ. ಅದ್ರ ಮೇಲೆ ಇವಾಗ ನಮ್ ಕೋಚ್ ಇದ್ದಾರೆ ಕಾಶಿನಾಥ್ ನಾಯಕ್ ಅಂತ. ಅವ್ರ ಬಗ್ಗೆ ನಾನು ನಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಓದಿದ್ದೆ ಫಸ್ಟಿಗೆ. ಅವ್ರು ಕಾಮನ್ವೆಲ್ತ್ ಗೇಮ್ಸ್ ಮೆಡಲಿಸ್ಟ್. ಅವಾಗ ಅನ್ಕೊಂಡಿದ್ದೆ ನೆಕ್ಸ್ಟ್ ಏನಾದ್ರು ನಾನ್ ಅಚೀವ್ ಮಾಡಿದ್ರೆ ಅವ್ರನ್ನ ಮೀಟ್ ಆಗ್ಬೇಕು ಹಂಗೆಲ್ಲ. ಬಟ್ ಒಂದ್ ಅದೃಷ್ಟ ಅನ್ಬೋದು, ಇವಾಗ ಒಂದು 9 years ಇಂದ ಅವರೇ ನನ್ ಕೋಚ್ ಆಗಿ ನಂಗೆ ಕೋಚಿಂಗ್ ಕೊಡ್ತಾ ಇದ್ದಾರೆ. ಓಕೆ ಮ್ಯಾಮ್, ನಿಮ್ಗೆ ಫೇವ್ರೆಟ್ ಪರ್ಸನ್ ಅಂದ್ರೆ ಯಾರು ನಿಮ್ಮ ಜಾವ್ಲಿನ್ ಥ್ರೋ ಅಲ್ಲಿ? ಜಾವ್ಲಿನ್ ಥ್ರೋ ಅಲ್ಲಿ ಅಫ್ಕೋರ್ಸ್ ನೀರಜ್ ಚೋಪ್ರಾನೇ. ಯಾಕಂದ್ರೆ ಅವರ ಒಂದು ಡೆಡಿಕೇಶನ್, ಅವ್ರ ಜೊತೆ ನಾನು ಕೋಚ್ ಪ್ರಾಕ್ಟೀಸ್ ಮಾಡಿದ್ದೆ ಒಂದೇ ಟೀಮ್ ಅಲ್ಲಿ. ಹಾಗಾಗಿ ಅವ್ರನ್ನ ಹತ್ರದಿಂದ ನೋಡಿ ಪರಿಚಯ, ಹಾಗಾಗಿ ಅವರೇ ನಮ್ಗೆ ಒಂದು ಇನ್ಸ್ಪಿರೇಷನ್. ಓಕೆ, ಸೊ ಅಂದ್ರೆ ಇಂದಿನ ಪೀಳಿಗೆ ಮಕ್ಕಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಯಾಕಂದ್ರೆ ಈಗೆಲ್ಲ ವಿಡಿಯೋ ಗೇಮ್ಸ್, ಫೋನು ಅದೇ ಜಾಸ್ತಿ ಆಗ್ಬಿಟ್ಟಿದೆ. ಸೊ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಮೈನ್ ಆಗಿ ಪೇರೆಂಟ್ಸ್ ಸಪೋರ್ಟ್ ಬೇಕು. ಈಗ ನನ್ಗೆ ಮದುವೆ ಆಗೋವರೆಗೂ ನಮ್ಮ ಪೇರೆಂಟ್ಸ್ ಅಮ್ಮ ಎಲ್ಲ ತುಂಬಾ ಸಪೋರ್ಟ್ ಮಾಡಿದ್ರು. ಇವಾಗ ಹಸ್ಬೆಂಡ್ ಕೋಚಿಂಗ್ ಕೂಡ ಅವರೇ ಮಾಡಿಸ್ತಾ ಇದ್ದಾರೆ ನಂಗೆ. ಕೋಚ್ ಫಾರಿನ್ ಅಲ್ಲಿ ಇದ್ರು, ಅವ್ರು ಆನ್ಲೈನ್ ಟ್ರೈನಿಂಗ್ ಕೊಟ್ರು, ನಂಗೆ ಹತ್ರ ನಿಂತು ಮಾಡಿಸ್ತಿರೋ ನನ್ನ ಹಸ್ಬೆಂಡ್. ಹಾಗೆ ಅವ್ರ ಮನೆಯವ್ರು ಕೂಡ ತುಂಬಾ ಸಪೋರ್ಟ್ ಇದ್ದಾರೆ. ಫಸ್ಟ್ ಆಫ್ ಆಲ್ ಅಚೀವ್ಮೆಂಟ್ ಮಾಡ್ಬೇಕಂದ್ರೆ ಸಪೋರ್ಟ್ ಬೇಕು. ಅದ್ರ ಮೇಲೆ ಮಕ್ಳಿಗೆ ಹೇಳ್ಬೇಕಂದ್ರೆ, ಇವಾಗ ಡೆಡಿಕೇಶನ್ ಅಲ್ಲಿ ವರ್ಕ್ ಮಾಡಿದ್ರಿ ಅಂತ ಆದ್ರೆ ಎಷ್ಟೋ ಒಂದು ಫೆಸಿಲಿಟಿ ಇದೆ, ಎಷ್ಟೋ ಕಡೆಯಿಂದ ಒಂದು ಸಪೋರ್ಟ್ ಸಿಗುತ್ತೆ ಸ್ಪೋರ್ಟ್ಸ್ ಇದ್ರಲ್ಲಿ ಅಚೀವ್ ಮಾಡ್ಲಿಕ್ಕೆ. ಅದನ್ನ ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಂಡು ಒಂದ್ ದೊಡ್ಡ ಮಟ್ಟದ ಅಚೀವ್ಮೆಂಟ್ ಮಾಡಿ ಅಂತ ನಾನು ಹಾರೈಸ್ತೇನೆ. ಥ್ಯಾಂಕ್ ಯು ಮ್ಯಾಮ್. ಸೊ ಈಗ ನೀವ್ ಏನಾದ್ರೂ ಒಂದು ಟಿಪ್ಸ್ ಕೊಡ್ಬೇಕು ಮಕ್ಕಳಿಗೆ ಅಂತಂದ್ರೆ ಏನ್ ಕೊಡ್ತೀರಾ? ಒಂದು ಡಿಸಿಪ್ಲಿನ್ ಅನ್ನೋದು ಆದ್ರೆ ಎಲ್ಲರೂ ಅದನ್ನ ಇಟ್ಕೊಂಡು ಹೋಗೋದಿಲ್ಲ. ಯಾಕಂದ್ರೆ ಸ್ವಲ್ಪ ದಿನ ಮಾಡ್ತಾರೆ, ಮೋಟಿವೇಶನ್ ಇರೋವರೆಗೂ ಮಾತ್ರ. ಬಟ್ ಯಾವತ್ತು ಡಿಸಿಪ್ಲಿನ್ ಅನ್ನೋದು ಮೋಟಿವೇಶನ್ಗಿಂತ ಜಾಸ್ತಿ
ಇದ್ದಾಗ ಮಾತ್ರ ಏನೋ ಒಂದು ಅಚೀವ್ಮೆಂಟ್ ಆಗುತ್ತೆ. ಹಾಗಾಗಿ ಕನ್ಸಿಸ್ಟೆನ್ಸಿ ಮಸ್ಟ್ ಅಂಡ್ ಶುಡ್. ಓಕೆ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಸೊ ಇದು ಕರಾವಳಿ ಅಕ್ಕಿ 2026. ಸೊ ಟೂರ್ನಮೆಂಟ್ಸ್ ನಡೀತಾನೆ ಇರುತ್ತೆ. ಸೊ ನಿಮ್ಮ ವಿಶಸ್? ತುಂಬಾ ಒಂದು ಒಳ್ಳೆ ರೀತಿಯ ಕಾರ್ಯಕ್ರಮವನ್ನ ಮಾಡಿದಿರಿ. ಹಾಗೆ ನನ್ನ ಒಂದು ಅಚೀವ್ಮೆಂಟ್ ನ ಇಲ್ಲಿ ರೆಕಗ್ನೈಸ್ ಮಾಡಿ ಇವತ್ತೊಂದು ಸನ್ಮಾನ ಮಾಡಿರೋದು ನನ್ಗೂ ಇನ್ನೂ ಒಂದು ಅಚೀವ್ಮೆಂಟ್ ಮಾಡ್ಲಿಕ್ಕೆ ಒಂದು ಇನ್ಸ್ಪಿರೇಷನ್. ಅದಕ್ಕೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೇನೆ ಇವರು ಅಷ್ಟು ಜನ ಯೂತ್ ಗ್ರೂಪ್ಗೆ. ಹಾಗೆ ಇಂಥ ಹಲವಾರು ಕಾರ್ಯಕ್ರಮ ನಡೀಲಿ ಅಂತ ನಾನು ಹಾರೈಸ್ತೇನೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಹೆಸರು? ಸಂಗೀತ. ಓಕೆ ಸಂಗೀತ ಮ್ಯಾಮ್, ಹೇಗೆ ಅನಿಸ್ತದೆ ಟೂರ್ನಮೆಂಟ್? ಎಲ್ಲ ಚೆನ್ನಾಗಿದೆ, ಅರೇಂಜ್ಮೆಂಟ್ಸ್ ಎಲ್ಲ ಚೆನ್ನಾಗಿದೆ. ಅದೇ ವಾಲಂಟಿಯರ್ಸ್ ಎಲ್ಲ ಒಳ್ಳೆ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ನಿಮ್ ಕಡೆಯಿಂದ ಯಾರು ಬಂದಿದ್ದಾರೆ? ನನ್ನ ಹಸ್ಬೆಂಡ್. ಹೌದಾ, ಆಡಿದ್ರೆ? ಆಡಿದ್ರ? ಇಲ್ಲ, ಇನ್ನು ಆಡ್ಬೇಕು. ಓಕೆ, ಅವ್ರಿಗೆ ಆಲ್ ದಿ ಬೆಸ್ಟ್ ಹೇಳ್ಬಿಡಿ. ಆಲ್ ದ ಬೆಸ್ಟ್ ಪವನ್ ಅಂಡ್ ಪಿಸಾನ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಎಸ್ ಸರ್, ಹಾಯ್. ಹಾಯ್. ಸೊ ನೀವು ಪ್ಲೇಯರಾ? ಹೌದು. ಸೊ ಹೇಗೆ ಅನಿಸ್ತದೆ ಟೂರ್ನಮೆಂಟ್? ಟೂರ್ನಮೆಂಟ್ ಇಸ್ ರಿಯಲಿ ಗುಡ್. ಮ್ಯಾನೇಜ್ಮೆಂಟ್ ಎಲ್ಲ ಚೆನ್ನಾಗಿದೆ ಅಂಡ್ ಆಲ್ಸೋ ದ ಕೋಚ್ ಆರ್ ವೆರಿ ಗುಡ್. ಓಕೆ, ಹೇಗೆ ಅನಿಸ್ತದೆ? ಅಂದ್ರೆ ಭಯ ಆಗ್ತಾ ಇದೀನಿ, ಆಟ ಆಡಕ್ ಹೋಗಿಲ್ಲ. ಆಟ ಆಡ್ಲಿಕ್ಕೆ ಹೋಗ್ಲಿಲ್ಲ, ಭಯ ಆಗ್ತಿಲ್ಲ. ಕಾಯ್ತಾ ಇದ್ದೇನೆ ಬೆಳಿಗ್ಗೆ 9 o'clock ಇಂದ. ಭಯ ಸಿಕ್ಕಿದೆ ಒಂದು, ಹಾಗೆ ವೇಟಿಂಗ್ ನೆಕ್ಸ್ಟ್ ಮ್ಯಾಚ್ ನಮ್ದು. ಸೊ ಭಯ ಅಂತದೆಲ್ಲ ಏನಾಗ್ತಿಲ್ಲ, ವಿನ್ ಆಗಿ ಬರ್ತೀರಾ ಹಾಗಾದ್ರೆ? ನೋಡ್ಬೇಕು, ಎದುರಿನವರು ನಮ್ಮ ಇಂತ ಒಳ್ಳೆ ಇದ್ರೆ ಅವ್ರು ವಿನ್ ಆಗ್ತಾರೆ, ಇಲ್ಲಾಂದ್ರೆ ನಾವು. ಲವ್ಲಿ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಿಮ್ಮ ಹೆಸರು? ಸೌರಭ್. ಓಕೆ ಸೌರವ್ ಅವರೇ, ನೀವು ಇವತ್ತು ಈ ಒಂದು ಬ್ಯಾಡ್ಮಿಂಟನ್ ಇಲ್ಲ ಸೊ ನೀವೊಂದು ಐಕ್ಯ 2026ಗೆ ಬಂದಿದ್ದೀರಿ, ಕರಾವಳಿ ಐಕ್ಯ 2026ಗೆ. ಸೊ ಹೇಗೆ ಅನಿಸ್ತದೆ ಟೂರ್ನಮೆಂಟ್? ಹೇಗೆ ಅನಿಸ್ತಾ ಇದೆ? ನೀವು ಪಾರ್ಟಿಸಿಪೇಟ್ ಮಾಡಬೇಕಿತ್ತು ಅನಿಸ್ತಿದ್ಯಾ? ಎಸ್, ಬಟ್ ನಾ ಬಿಗಿನರ್ ಅಲ್ಲ, ಸೊ ಐ ವುಡ್ ಬಿನ್ ಹಾರ್ಡ್. ಹೇಗೆ ಅನಿಸ್ತದೆ ಟೂರ್ನಮೆಂಟ್? ಇಟ್ ಸೀಮ್ಸ್ ಫನ್. ಒಳ್ಳೆ ಇದೆ. ಐ ಥಿಂಕ್ ಮೈ ಫ್ರೆಂಡ್ಸ್ ಆರ್ ಪಾರ್ಟಿಸಿಪೇಟಿಂಗ್. ಐ ಆಮ್ ಸ್ಟಿಲ್ ವೇಟಿಂಗ್ ಫಾರ್ ದ ಮ್ಯಾಚ್. ಅದು ವೇಟ್ ಮಾಡ್ತಾ ಇದ್ದಾರೆ. ಸಪೋರ್ಟ್ ಮಾಡಕ್ ಬಂದಿದ್ದೀರಿ? ಎಸ್. ಲವ್ಲಿ ಸರ್, ಥ್ಯಾಂಕ್ ಯು ಸೋ ಮಚ್. ಹಾಯ್. ಹಾಯ್. ಏನ್ ನಿಮ್ಮ ಹೆಸರು? ವಿಪಿನ್. ಓಕೆ ವಿಪಿನ್ ಅವರೇ, ನೀವೇನ್ ಪಾರ್ಟಿಸಿಪೇಟ್ ಮಾಡಕ್ ಬಂದಿದ್ದ ಇವತ್ತು? ಹೌದು, ಪಾರ್ಟಿಸಿಪೇಟ್ ಆಯ್ತಾ? ಆಯ್ತು. ವಿನ್ ಆದ್ರೆ ಸೋತ್ರ? ವಿನ್ ಆದ್ವಿ. ವಿನ್ ಆದ್ರೆ ಕಂಗ್ರಾಚುಲೇಷನ್ಸ್. ಸೊ ಅಂದ್ರೆ ಹೇಗೆ ಅನಿಸ್ತಾ ಇದೆ ಟೂರ್ನಮೆಂಟ್ ನಿಮ್ಗೆ? ಚೆನ್ನಾಗಿ ಅನಿಸ್ತಿದೆ. ಮುಂಚೆ ಎಲ್ಲಾದ್ರೂ ಆಡಿದ್ರ? ಆಡಿದ್ದೀನಿ. ಸೊ ಖುಷಿ ಕೊಡ್ತಾ ಇದೆ ಟೂರ್ನಮೆಂಟ್? ಹೌದು, ತುಂಬಾ ಖುಷಿ ಇದೆ. ಓಕೆ, ಸೊ ಅಂದ್ರೆ ನೀವು ಫೈನಲ್ಸ್ ಬರೋ ಚಾನ್ಸಸ್ ಇದೆಯಾ? ಟ್ರೈ ಮಾಡ್ತೀವಿ. ಹೋಪಿಂಗ್ ಫಾರ್ ದ ಬೆಸ್ಟ್. ಯಾ, ಥ್ಯಾಂಕ್ ಯು ಸೋ ಮಚ್. ಕರಾವಳಿ ಐಕಮ್ 2026 ಟೂರ್ನಮೆಂಟ್ ಹೋಗಿ ಮಾಡ್ಕೊಂಡಿತ್ತು. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಅಂತ ಹೇಳಿ, ಏನಂತ ಹೇಳಕ್ಕೆ ಎಕ್ಸ್ಪೆಕ್ಟ್? ತುಂಬಾ ಚೆನ್ನಾಗಿದೆ. ಮತ್ತೇನಿದೆ? ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಹೇಳಿ. ನೆಕ್ಸ್ಟ್ ಏನು? ಸ್ವಲ್ಪ ಹಲೋ, ನೀನ್ ಹೇಳು. ನಮ್ಮ ಕೋಚ್ ಕೇಳಿ. ಇನ್ನ ಏನಾದ್ರು ನಿಮ್ಗೆ ತಿಳ್ಕೊಬೇಕು ಅಂದ್ರೆ ನಮ್ ಕೋಚ್ ಇದಾನೆ, ಕೋಚ್ ಹತ್ರ ಕೇಳಿ ಸ್ವಲ್ಪ. ಟೂರ್ನಮೆಂಟ್ ಮಾಡ್ತೀನಿ ಅಂದ ತಕ್ಷಣ ಫಸ್ಟ್ ಇವನೇ ಟೀಮ್ ಹಾಕ್ಸಿದ್ದು. ಅವನು 4 ಜನ ಟೀಮು. ತಾನು ಸೋಲ್ತೀನಂತ ಗೊತ್ತಿದ್ರು ಇನ್ನೊಂದು ಟೀಮ್ ಹಾಕಿ ಸ್ಪಿರಿಟ್ ಮೂಡ್ ಅಂದ್ರೆ ಸನತ್ ಮತ್ತೆ ಶೋಧನ್ ಅಂತ ಕಾರಣ. ಅವ್ನು ಸೋಲ್ತೀನಂತ ಅವನಿಗೆ ಅನಿಸ್ತು, ಬಟ್ ಆದ್ರೂ ಟೀಮ್ ಹಾಕ್ಬೇಕು, ಕರಾವಳಿ ಐಕಮಿಗೆ ಸಪೋರ್ಟ್ ಮಾಡ್ಬೇಕಂತ ಒಂದೇ ಕಾರಣಕ್ಕೋಸ್ಕರ ಟೀಮ್ ಆಗಿ ಇಲ್ಲಿ ಬಂದು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಈಗ ಈ ಟೂರ್ನಮೆಂಟ್ ಬಗ್ಗೆ ನಿನ್ನ ಅನಿಸಿಕೆ ಏನಂತ ಹೇಳಕ್ ಇಷ್ಟಪಡ್ತೀನಿ. ಆಕ್ಚುಲಿ ತುಂಬಾ ಸಖತ್ತಾಗಿ ಆರ್ಗನೈಸ್ ಮಾಡಿದ್ದೀರಾ. ಹೇಳಿ. ಎಂತ ಹೇಳುದು ಬೇರೆ. ನಾವು ಸೋತ್ವಿ ಆದ್ರೂ ಬೇಜಾರಿಲ್ಲ. ಅದು ಸಖತ್ತಾಗಿದೆ ಮ್ಯಾಚ್. ತುಂಬಾ ಜನ ಬಂದಿದ್ದಾರೆ, ತುಂಬಾ ನಮ್ಮ ಪರಿಚಯದವರು ಎಷ್ಟೋ ವರ್ಷ ಆದ್ರ ಮೇಲೆ ಸಿಗ್ತಿದ್ದಾರೆ. ಇದು ಕರಾವಳಿಯವ್ರಿಗೆ ಒಂಥರ ಹಬ್ಬ ತರನೇ ಆಗಿದೆ ಇದು. ಆಕ್ಚುಲಿ ಬ್ಯಾಡ್ಮಿಂಟನ್ ಎಲ್ಲ ನಮ್ಮ ಕಡೆ ಸ್ವಲ್ಪ ಕಡಿಮೆನೆ, ಆದ್ರೂ ಇಷ್ಟು ಜನ ಒಟ್ಟಾಗಿ ಇಷ್ಟು ಗ್ರ್ಯಾಂಡ್ ಆಗಿ ಮಾಡಿದ್ದೀರಾ, ಸಖತ್ತಾಗಿದೆ. ತುಂಬಾ ಥ್ಯಾಂಕ್ಸ್. ಅಂಡ್ ಒನ್ ಮೋರ್, ನನ್ನ ಕ್ಲಾಸ್ಮೇಟ್ ಬ್ಯಾಡ್ಮಿಂಟನ್ ಮೆನ್ಸ್ ಟೂರ್ನಮೆಂಟ್ ಆದ್ರೂ ಅವಳ ಪ್ರೆಸೆನ್ಸ್ ನ ತೋರಿಸೋಕೋಸ್ಕರ ಗರ್ಲ್ಸ್ ಆಗಿ ಮೆನ್ಸ್ ಟೂರ್ನಮೆಂಟ್ಗೆ ಸಪೋರ್ಟ್ ಮಾಡ್ಲಿಕ್ಕೆ ಎಲ್ಲಿಂದ ಊರಿಂದ ಟಿಕೆಟ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಅವಳಿಂದ 2 ಮಾತಾಡ್ತೀವಿ. ಇಲ್ಲ, ಆಕ್ಚುಲಿ ಗುಡ್ ಇನಿಷಿಯೇಟಿವ್. ಇವ್ನು ಸ್ಟಾರ್ಟ್ ಮಾಡ್ತೆ ಅಂತ ಹೇಳ್ದ. ನಾವು ಆಕ್ಚುಲಿ ಎಕ್ಸ್ಪೆಕ್ಟ್ ಮಾಡಿರಲ್ಲ ಇಷ್ಟು ಜನ ಎಲ್ಲ ಬುಕ್ ಮಾಡ್ತಾರೆ ಅವರು, ಇಷ್ಟು ಟೀಮ್ಸ್ ಬತ್ತಂತ. ಸೊ ಇಲ್ಲಿ ಬಂದ್ರು, ಎಲೆಕ್ಟ್ರಾನಿಕ್ ಸಿಟಿಯಿಂದ 2 hours ಟ್ರಾವೆಲ್ ಮಾಡ್ಕೊಂಡು ಇಲ್ಲಿ ತನಕ ಬಂದಿದೆ, ಜಸ್ಟ್ ಟು ಸಪೋರ್ಟ್ ಮೈ ಫ್ರೆಂಡ್ಸ್. ಸೊ ಗುಡ್ ಒನ್. Thank you so much. And one more friend, Shodhan Shetty, he will give the bit. ನಮ್ಮ ಎಫರ್ಟ್, ನಾವು ಇವನಿಗೋಸ್ಕರ ನಾನು ಇವತ್ತು ಮ್ಯಾಚ್ ಆಡಕ್ ಬಂದಿದ್ದೆ. ಒಂದು ವಾರದಿಂದ ನಾನು ಆಡ್ತಿದ್ದೆ, ಬಟ್ ಏನೋ ಎಫರ್ಟ್ ಹಾಕಿ ನಾವು ಆಡಿತ್ತು, ಬಟ್ ಆಯಿಲ್ಲ. ಇದೇ ತರ ಇನ್ನೂ ಕಂಟಿನ್ಯೂಸ್ ಆಯ್ಲಿ ಮ್ಯಾಚ್, ಹಿಂಗೆ ಕಂಟಿನ್ಯೂಸ್ ಟೂರ್ನಮೆಂಟ್ ಮಾಡ್ತೀರಿ. ಒಳ್ಳೇದಾಗ್ಲಿ, ಆಲ್ ದಿ ಬೆಸ್ಟ್. ಕರಾವಳಿ ಐಕಮ್ 2026 ನಾವೊಂದು ಕರಾವಳಿ ಐಕಮ್ ಒಂದು ಟೀಮ್ ಹುಟ್ಟಿ ಈ ತರ ಒಂದು ಆರ್ಗನೈಸೇಷನ್ ಮಾಡೋಕೆ ನಾವೆಲ್ಲ ಎಷ್ಟು ಹೋರಾಟ ಕೊಟ್ಟಿದ್ದೆ ಅಂತ ನಿಮ್ಗೆ ಗೊತ್ತಿತ್ತು. ಸೊ ಅದ್ರ ಬಗ್ಗೆ, ನಮ್ಮ ಟೀಮ್ ಬಗ್ಗೆ ನಿನ್ನ ಒಪಿನಿಯನ್ ಅಂತ?
ತುಂಬ ಖುಷಿ ಆಗ್ತಾ ಇದೆ. ಏನಂದರೆ ನಾವು ಮುಂಚೆ ಒಟ್ಟಿಗೆ ಬ್ಯಾಡ್ಮಿಂಟನ್ ಆಡ್ತಾ ಇದ್ವಿ. ಆ ಬ್ಯಾಡ್ಮಿಂಟನ್ ಆಡಲಿಕ್ಕೆ ಸ್ಟಾರ್ಟ್ ಆದಾಗ ಹುಡ್ಕೊಂಡಂಥ ಒಂದು ಆಲೋಚನೆ ಇದು. ನಾವು ಬ್ಯಾಡ್ಮಿಂಟನ್ ಆಡ್ತಿರೋ ಒಂದು ತಂಡ ಏನಿದೆ ಅವರೇ ಒಂದು ಏನು ಕರಾವಳಿ ಐಕ್ಯಂ ಅಂತ ಸಂಘಟನೆ ಇದೆ ಅದನ್ನು ಕ್ರಿಯೇಟ್ ಮಾಡಿ ಅದರ ಅಂಡರ್ ಒಂದು ಬ್ಯಾಡ್ಮಿಂಟನ್ ಟೂರ್ನಿಮೆಂಟ್ ಮಾಡಬೇಕಂತೇಳಿ ಆಲೋಚನೆ ಮಾಡಿರುವಂಥ ತಂಡ ಇದು. ತುಂಬ ಖುಷಿ ಆಗ್ತಿದೆ. ಏನಕ್ಕಂತ ಹೇಳಿದ್ರೆ ಅಷ್ಟು ಜನ ಒಂದುಗೂಡಿ ಹತ್ರ ಒಂದು ತಿಂಗಳಾಗಿರ್ಬೋದು, ಒಂದು ತಿಂಗಳಿಂದ ಒದ್ದಾಡ್ತಾ ಇರುವಂಥ ಆ ಒದ್ದಾಟ ಇವಾಗ ಎಣಿಸ್ಕೊಂಡ್ರೆ ತುಂಬ ಖುಷಿ ಆಗುತ್ತೆ. ಒಳ್ಳೆ ರೀತಿಯಲ್ಲಿ ಮೂಡಿ ಬರ್ತಾ ಇದೆ. ಆ ಏನು ಒದ್ದಾಟಕ್ಕೆ ಒಳ್ಳೆ ಪ್ರತಿಫಲ ಸಿಗ್ತಾ ಇದೆ ಅನ್ನೋದು ನನ್ನ ಲೆಕ್ಕ. ತುಂಬ ಖುಷಿ ಪಡ್ತಾ ಇದೆ. ಇಷ್ಟ ಹೇಳಲಿಕ್ಕೆ ಇಷ್ಟಪಡ್ತೇನೆ. ತುಂಬಾ ಥ್ಯಾಂಕ್ಸ್. ಈಗ ನಾವೇನಂತ ಒಂದು ಕರಾವಳಿ ಐಕಮ್ ಅಂತ ಒಂದು ಟೀಮ್ ನಾವು ಫಾರ್ಮ್ ಮಾಡಿದ್ದು ಅಂಡ್ ಅದನ್ನ ಈ ಲೆವೆಲ್ಗೆ ಒಂದು ಟೂರ್ನಮೆಂಟ್ ನಡೆಸ್ತಾ ಈಗ ಕಂಟಿನ್ಯೂ ಆಗ್ತಾ ಇತ್ತು. ಇದು ಸ್ಟ್ರಗಲ್ ನಿಂಗೆ ಗೊತ್ತಿತ್ತು. ಸೊ ಇದ್ರ ಬಗ್ಗೆ ನಿನ್ನ ಒಪಿನಿಯನ್ ಅಂತ, ನಾವು ಹೆಂಗೆ ಸ್ಟಾರ್ಟ್ ಮಾಡಿದ್ದು ಅದ್ರ ಬಗ್ಗೆ ಏನಾದ್ರು ಒಂದು ಹೇಳೋದಿದ್ರೆ? ಇದೀಗ ನಾವು ಇಷ್ಟು ದೊಡ್ಡ ಮಟ್ಟದ ಟೂರ್ನಮೆಂಟ್ ಮಾಡ್ಕೊಂಡೇಳಿ ಸ್ಟಾರ್ಟಿಂಗ್ ಅನ್ಕೊಂಡಿರ್ಲ, ಬಟ್ ಹೋತ ಎಲ್ಲ ದೊಡ್ಡ ಸ್ಕೇಲ್ ಎಲ್ಲ ಆಯ್ತು. ಖುಷಿ ಆತಿತ್ತು. ಮುಂದೆ ಹಿಂಗಿಂದ ಇನ್ನೂ ಸುಮಾರು ಟೂರ್ನಮೆಂಟ್ ಮಾಡುತ್ತೆ. ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ರು. ಎಲ್ಲ ನಾವೆಲ್ಲ ಓಡಾಡೋದು ಕಮ್ಮಿ, ಇನ್ನೂ ತುಂಬಾ ಓಡಾಡ್ದಾರೆಲ್ಲ ಇದ್ರು, ಸುಧಾಕರ್, ಸುಕೇತ್ ಎಲ್ಲ. ಹಿಂಗೆ ಇನ್ನೂ ಮುಂದೊಳ್ಳೆ ಇನ್ನೂ ಸುಮಾರು ಟೂರ್ನಮೆಂಟ್ ಮಾಡುತ್ತೆ ಅಂತ. 2027 ಹಾ ಹೌದು. ಥ್ಯಾಂಕ್ ಯು. ನಮ್ಮ ಪ್ರೀತಿಯ ಅಕ್ಕ ನಯನಕ್ಕ ಅಂತಾನೆ ಫೇಮಸ್ ನಮ್ಮ ಟೀಮಲ್ಲಿ. ಸೊ ಇವ್ರ ಸಪೋರ್ಟ್ ಒಂಥರ ನಮಗೆ ವುಮೆನ್ಸ್ ಪವರ್ ಅಂತಾರಲ್ಲ ಆ ತರ ಒಂದು ಸಪೋರ್ಟ್. ಸೊ ಇವ್ರ ಬಗ್ಗೆ, ನಮ್ಮ ಟೀಮ್ ಬಗ್ಗೆ ಇವ್ರ ಒಪಿನಿಯನ್ ತಿಳ್ಕೊಳ್ಳೋ ಟೈಮ್ ಈಗ. ಹಲೋ, ಎಲ್ಲರಿಗೂ ನಮಸ್ತೆ. ನಂಗೆ ತುಂಬ ಖುಷಿ ಇದೆ. ಏನು ಅಂತಂದರೆ ನನ್ನ ಜೊತೆ ಇರೋ ಎಲ್ಲ ಹುಡುಗರು ಈ ಥರ ಒಂದು ಒಳ್ಳೆ ಆರ್ಗನೈಸ್ ಮಾಡಿರೋದು. ಐ ಆಮ್ ವೆರಿ ಹ್ಯಾಪಿ. ಎಲ್ಲರೂ ಒಂಥರ ಅಂದರೆ ಯೂಶಲಿ ನಾನು ಅವ್ರ ಜೊತೆ ಆಟ ಆಡೋಕ್ಕೆ ಹೋಗ್ತಿದ್ದೆ. ಸ್ಯಾಟರ್ಡೇಸ್ ಅಥವಾ ಸಂಡೇಸು ನಾವೆಲ್ಲ ಈ ಥರ ಬಂದು ಆಟ ಆಡ್ತಾ ಇದ್ವಿ. ಇದನ್ನೊಂದು ಸಣ್ಣದಾಗಿ ಆಟ ಆಡ್ತಾ ಇದ್ವಿ. ಈ ಸತಿ ಈ ಥರ ದೊಡ್ಡ ಟೂರ್ನಮೆಂಟ್ ಮಾಡಿರೋದು ನನಗಂತೂ ತುಂಬ ಹೆಮ್ಮೆ ಇದೆ. ಆ್ಯಕ್ಚುಲಿ ನನ್ನನ್ನು ಯಾರೂ ಕರೆದಿಲ್ಲ, ನಾನೇ ಇಂಡಿವಿಜುವಲಾಗಿ ಬಂದಿರೋದು. ಸುಮ್ಮನೆ ಜೋಕ್ ಮಾಡಿದೆ ಅಷ್ಟೇ. ಸೊ ನನಗೆ ತುಂಬ ಖುಷಿ ಇದೆ. ಇವರೆಲ್ಲರೂ ಇಷ್ಟು ಇದರಲ್ಲಿ ಅರ್ಥ ಮಾಡಿಕೊಂಡು ಒಳ್ಳೆ ಆರ್ಗನೈಸ್ ಮಾಡಿ ಯಾರಿಗೂ ಏನೂ ತೊಂದರೆ ಆಗದೆ ಇರೋ ಥರ ಎಲ್ಲನೂ ಅರೇಂಜ್ ಮಾಡಿದ್ದಾರೆ. ಅದಕ್ಕೆ ನಂಗೆ ತುಂಬ ಖುಷಿ ಇದೆ. ಮತ್ತು ಇನ್ನೊಂದು ಏನು ಅಂತ ಹೇಳಿದ್ರೆ, ಅವ್ರಿಗೆ ಗೊತ್ತಾಗಿದೆ ಇವಾಗ ಯಾವ್ದಾವ್ದು ಏನೇನು ಮಾಡಿದೆ ಅಂತ ಗೊತ್ತಾಗುತ್ತೆ. ಆಬ್ವಿಯಸ್ಲಿ ಎಲ್ಲ ಮಾಡಿದಾಗ್ಲೂ ಸ್ಮಾಲ್ ಫಾಲ್ಟ್ಸ್ ಇದ್ದೇ ಇರುತ್ತೆ. ಅದು ನೆಕ್ಸ್ಟ್ ಟೈಮಲ್ಲಿ ನಾವು ಇನ್ನೂ ಚೆನ್ನಾಗಿ ಅದನ್ನು ಮಾಡ್ತೀವಿ. ಹೀಗೆ ಎಲ್ಲರೂ ನಮಗೆ ಸಪೋರ್ಟ್ ಮಾಡ್ತಾ ಇರಿ, ನಾನು ಸಪೋರ್ಟ್ ಮಾಡ್ತಾ ಇರ್ತೀನಿ. ಮತ್ತು ನನಗೂ ಒಂಚೂರು ಏನಾದ್ರು ಕೆಲಸ ಕೊಡಿ, ಓಕೆನಾ? ಖಂಡಿತ ನಿಮ್ ಸಪೋರ್ಟ್ ಬೇಕು. ಇವಾಗ ನೀವು ಬಂದು ಇದು ಇನಿಷಿಯೇಟಿವ್ ತಗೊಂಡು ಬಂದು ಆ್ಯಕ್ಚುಲಿ ಎಕ್ಸೆಲ್ ಎಲ್ಲ ವರ್ಕ್ ಮಾಡಿದ್ದು ನಾನು ಫುಲ್ 100% ನಾನೇ ಕೊಟ್ಟಿರೋದು. ಅದಕ್ಕೆ ಹೇಳೋದು ವುಮೆನ್ ಪವರ್ ಯಾವತ್ತಿದ್ರು ವುಮೆನ್ ಪವರ್ ಅಂತ. ನಮ್ಮಲ್ಲಿ ನಾನು ಒಬ್ಳೆ ಅವರಿಗೆ ಫ್ರೆಂಡ್ ಅಂತ ಇರೋದು, ಅಕ್ಕ ಫ್ರೆಂಡು ಎಲ್ಲ ಥರ ನಾನು ಒಂದೇ. ಪ್ರಾಬಬ್ಲಿ ಇವಾಗ ಒಂದು 20 ಮೆಂಬರ್ಸ್ ಬಾಯ್ಸ್ ಇದೆ, ಅದ್ರಲ್ಲಿ ಮಧ್ಯದಲ್ಲಿ ನಾನು ಒಬ್ಬಳೇ ಇರ್ತೀನಿ. ಸೊ ಹಾಗಾಗಿ ನಂಗೆ ತುಂಬ ಖುಷಿ ಇದೆ. ಹಂಗಂತ ಐ ಕ್ಯಾನಾಟ್ ಎಕ್ಸ್ಪ್ಲೈನ್. ತುಂಬ ಹೆಮ್ಮೆ ಆಗ್ತಿದೆ, ತುಂಬ ಖುಷಿ ಆಗ್ತಿದೆ. ಗೋಯಿಂಗ್ ಫಾರ್ವರ್ಡ್ ಇನ್ನೂ ಚೆನ್ನಾಗಿ ನಾವು ಮಾಡ್ತೀವಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಮತ್ತು ಅವರೆಲ್ಲ ಮಾಡಿನೂ ತೋರಿಸ್ತಾರೆ, ಮ್ಯಾನಿಫೆಸ್ಟ್ ಮಾಡಬೇಕಂತ ಹೇಳ್ತಾರಲ್ಲ. ಸೊ ನಮ್ಮ ಹುಡುಗರು ನೆಕ್ಸ್ಟ್ ಟೈಮು ಇದಕ್ಕಿಂತ ಇನ್ನೂ ಚೆನ್ನಾಗಿ ಮಾಡ್ತಾರೆ. ಇದಕ್ಕಿಂತ ಕೌಂಟ್ಸ್ ತುಂಬ ಬರುತ್ತೆ. ಸೊ ಹೋಗ್ತಾ ನಮ್ಮ ಹೆಸರು ಕೂಡ ತುಂಬ ಚೆನ್ನಾಗಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆಲ್ ದ ಬೆಸ್ಟ್, ಎಲ್ಲರಿಗೂ ಆಲ್ ದ ಬೆಸ್ಟ್. ನಾನು ಯಾರ ಹೆಸರು ಹೇಳಲ್ಲ, ಬಿಕಾಸ್ ಒಂದೊಂದು ಹೆಸರು ಮರ್ತೋಗುತ್ತೆ. ಸೊ ನನಗೆ ಗೊತ್ತಿರೋರು ಗೊತ್ತಿಲ್ಲದಿರೋರು ಎಲ್ಲರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಜಸ್ಟ್ ವೇಟ್ ಫಾರ್ 2027 ಕರಾವಳಿ ಐಕ್ಯಂ. ಈಗ ಏನಂದ್ರೆ ನಮ್ ಒನ್ ಆಫ್ ದಿ ಕಮಿಟಿ ಮೆಂಬರ್ ನಾವೆಲ್ಲ ಒಂದು ಟೀಮ್ ಅಂದ್ರೆ ಒಬ್ಬ ಮೋಟಿವೇಟರ್ ಅಂತ ಹೇಳಕ್ ನಮ್ಮ ಟೀಮ್ ಇದೆ. ಏನಾದ್ರು ಒಂದ್ ಸ್ವಲ್ಪ ಮನ್ಸಂಗೆ ಬೇಜಾರಾರೆ, ಟೀಮ್ ಸ್ಪಿರಿಟ್ ಡೌನ್ ಆರೆ, ನೀವು ಬಂದ ತಕ್ಷಣ ಒಂದು ಸ್ಪಿರಿಟ್, ಒಂದು ಜೋಶ್ ಎಲ್ಲ ಬರುತ್ತೆ. ಸೊ ಈಗ ನಾನು ಏನ್ ಕ್ವಶನ್ ಏನಂತಂದ್ರೆ, ಯಾವ್ದಾದ್ರು ಒಂದು ಏನೋ ಒಂದು ಇವೆಂಟ್ ಏನೋ ವಹಿಸ್ಕೊಂಬತ್ತಿಗೆ ಒಂದು ಸ್ಪಿರಿಟ್ ಅಲ್ಲಿ ನಮ್ಗೆ ಅದು ಥಾಟ್ ಬರುತ್ತೆ. ಆ ಥಾಟ್ ಯಾವಾಗ ಬಂತು, ಯಾಕೋಸ್ಕರ ಬಂತು, ನಾವು ಅದು ಹೆಂಗ್ ತಗೊಂಡು ಹೋಯ್ತು ಆಮೇಲೆ. ಸೊ ಅದ್ರ ಬಗ್ಗೆ ಒಂದು ಮಾತಾಡ್ತೀವಿ. ಥಾಟ್ ಬಗ್ಗೆ ಹೇಳಿದ್ರೆ ಎಂತಂದ್ರೆ, ಈಗ ನಾವೆಲ್ಲ ಒಂದ್ಸಲ ಸೇರಿದ್ದಲ್ಲ ಅಂತಂದ್ರೆ, ಹಿಂಗೆ ನೋಡಿ ಎಲ್ಲರೂ ಸ್ಪೋರ್ಟ್ಸ್ ಮ್ಯಾನ್ ಆಗಿರೋದ್ರಿಂದ ಒಂದು ಇವೆಂಟ್ ಊರ್ ಕಡೆ ತುಂಬಾ ಮಾಡಿದ್ ನಾವು. ಬೆಂಗಳೂರಿಗೆ ಒಂದು ಒಳ್ಳೆ ರೀತಿಯಾಗಿ ಇವೆಂಟ್ ಮಾಡುವ ನೋಡಿ ಹಿಂಗೆ ಪ್ಲಾನ್ ಮಾಡತ್ತೆ. ಸೊ ಎಲ್ಲರೂ ಒಗ್ಗಟ್ಟಿಂದ ಒಳ್ಳೆ ರೀತಿಯಾಗಿ ಒಂದು ಇವೆಂಟ್ ಆಗ್ತಿತ್ತು. ಸೊ ಇದ್ರ ಬಗ್ಗೆ ಜಾಸ್ತಿ ಅಂತ ಮಾತಾಡೋದು ಗೊತ್ತಿಲ್ಲ ನಂಗೆ. ಒಳ್ಳೆ ರೀತಿಯಾಗಿ ಆಗ್ತಿತ್ತು, ಕಂಡಲ್ಲಿ ಖುಷಿ ಆಗ್ತಿತ್ತು ಅಷ್ಟೇ. ಸೊ ಈಗ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡ್ತಿದ್ದೀನ, ಯಾವ ಲೆವೆಲಿಗೆ ಹೋಯ್ತು ಅದು ನಿಂಗೆ ಗೊತ್ತಿತ್ತು, ನಮ್ ಶ್ರಮ ಎಂತಂದ್ ಗೊತ್ತಿತ್ತು. ಅದ್ರ ಬಗ್ಗೆ ಯಾವ ತರ ಏನ್ ಆನ್ಸರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಅಂತ? ಅಲ್ಲ, ಸ್ಟಾರ್ಟ್ ಮಾಡೋದಂದ್ರೆ 2-3 ವಿಷಯ ಇದೆ. ಒಂದು, ನಮ್ಗೆ 70 ಟೀಮ್ ಆಗ್ತಾ ನನಗೆ ಕಾನ್ಫಿಡೆನ್ಸ್ ಇಲ್ಲ. ಫಸ್ಟ್ ಆಫ್ ಆಲ್ ಹೆಚ್ಚು ಕಮ್ಮಿ ನಮ್ಗೊಂದು ಇನ್ನೇನು ಒಂದು ವೀಕ್ ಇಪ್ಪದವರೆಗೂ ಒಂದು 15 ಟೀಮ್ ಇತ್ತು ನಮ್ಮ ಹತ್ರ. 72 ಟೀಮ್ ಆಗಿ ಅದ್ರ ಮೇಲ್ಗಡೆ ಇನ್ನೊಂದು 30 ಟೀಮ್ ಇದೆ. ಎನ್ಕ್ವೈರಿ ಬೇಕು, ನಾವು ರಿಜೆಕ್ಟ್ ಮಾಡಿದ್ದು ಅಂದ್ರೆ ನಮ್ಮ ತಕ್ಕ ಆಪ್ಷನ್ ಇರಲ್ಲ. ಸೊ ಅದು ಬಿಟ್ಟು ಇನ್ನು ಫಂಡ್ ವಿಷಯದಂಗೆ ಎಂತ ಆಯ್ತು ಅಂದ್ರೆ, ಓಕೆ ನಾವು ಅನ್ಕೊಂಡಿತ್ತು ಒಂದು 70,000-80,000 ಮ್ಯಾಚ್ ಮುಗ್ದು ಹೊತ್ತು ನೋಡಿ. ಇದು ಬತ್ತ 2-2.5 ಲಕ್ಷ ತನಕ ನಮ್ಗೀಗ ಬಜೆಟ್ ಆಯ್ತು.
ಸೊ ಇನ್ನೊಂದು ಎಂತಂದ್ರೆ ನಮ್ಗೆಲ್ಲರೂ ಹೆಲ್ಪ್ ಮಾಡ್ರು. ಈಗ ಯಾರದೇ ಇರ್ಬೋದು, ಈಗ ಪ್ರತಿಯೊಬ್ಬರದ್ದು ಫ್ರೆಂಡ್ ಸರ್ಕಲ್ ಇರ್ಬೋದು ಅಥವಾ ಆಫೀಸರ್ ಇರ್ಬೋದು, ಎಂತಂದ್ರೆ ನಾವು ಹೋದಲ್ಲೆಲ್ಲ ಹೆದರ್ಬೇಡಿ ಮಗ ನಾವಿತ್ತು ನೀವು ಮುಂದರ್ಸಿ ಮ್ಯಾಚ್ ಅದು ಏನು ಬೇಕಾ ಸಪೋರ್ಟ್ ಮಾಡುವ ಅಂದರೆ ಡೈರೆಕ್ಟ್ ಆಗಿ ಮಾಡಿ ಕೊಡ್ತಾರೆ. ಪ್ರತಿಯೊಬ್ಬರು ಇನ್ವೈಟ್ ಮಾಡ್ತಾರೆ, ಇಲ್ಲಿ ಬಂದಿರೋ ಒಳ್ಳೆ ರೀತಿಯಾಗಿ ನಮ್ಗೆ ಒಳ್ಳೆ ಬಗ್ಗೆ ಒಳ್ಳೆ ಒಪಿನಿಯನ್ ಕೊಟ್ಟಿದ್ದಾರೆ. ಸೊ ಅದೆಲ್ಲ ಖುಷಿ ಅನಿಸ್ತಿತ್ತು. ಸಕ್ಸಸ್ ಆಯ್ತು ಅನ್ಕೊಂಡಿತ್ತು ಒಳ್ಳೆ ರೀತಿಯಾಗಿ ಮ್ಯಾಚ್. ಇನ್ನು ಉಳ್ದಾರ ಕಂಡಾರ ಆಡ್ದಾರ ಅವ್ರು ಹೇಳಕ್ಕೆ ನಾವು ಡಿಸೈಡ್ ಮಾಡೋಕ್ಕಾಗ್ತಿಲ್ಲ. ನಮ್ಮ ಗಮ್ಮತಿ ಚಂದ ತೋರತ್ ಮನೆ ಮಕ್ಕಳು ಹೇಗಳಿಗೂ ಚಂದವೇ ಆಯ್ತಾ. ನಾವು ಇನ್ನು ಅದ್ರ ಬಗ್ಗೆ ನಮ್ ಮಾತಾಡೋ ಗೊತ್ತಿಲ್ಲ ಅಷ್ಟೇ, ನಾ ಇಲ್ಲಿ ಜಾಸ್ತಿ ಮಾತಾಡೋಕ್ಕಾಗಲ್ಲ. ನಾವು ಇದ್ದ ಅನುಭವ ಹೇಳ್ತಾ ಇದ್ದೆ. ಸೊ ಕಷ್ಟಪಟ್ಟಿರೋ ಎಲ್ಲರೂ ಒಗ್ಗಟ್ಟಂಗೆ ಬಲ ಇತ್ತು ಇದೇ ಹೇಳೋದು. ಈಗ ಎಂತಂದ್ರೆ ಇದು ಟೀಮ್ ವರ್ಕ್, ನಾನು ನೀನು ಮಾಡೋದು ಅಥವಾ ಇನ್ನೊಬ್ರು 4 ಜನ ಒಟ್ಟಿಗೆ ಮಾಡೋದಲ್ಲ. ಪ್ರತಿಯೊಬ್ಬರದ್ದು ಅವ್ರವ್ರದ್ದೇ ಆದ ಒಂದು ರೋಲ್ ಇತ್ತು, ಅವ್ರವ್ರದ್ದೇ ಆದ ಒಂದು ಇನ್ವಾಲ್ವ್ಮೆಂಟ್ ಇತ್ತು. ಸೊ ಒಬ್ಬರು ರೀಚ್ ಆಗೋದಿರ್ಬೋದು, ಟೀಮ್ ವರ್ಕ್ ಮಾಡೋದಿರ್ಬೋದು, ಇಲ್ಲಿ ಬಂದು ಅವ್ರವ್ರದ್ದೇ ಆದ ಏನಂದ್ರೆ ವರ್ಕ್ ಅಂತಾರಲ್ಲ, ವರ್ಕ್ ಅಂಬೋದಕ್ಕಿಂತ ಅವ್ರವ್ರದ್ದೇ ಆದ ಜವಾಬ್ದಾರಿಗಳನ್ನ ನಡ್ಸ್ಕೊಂಡು ಹೋಗ್ತಿರ್ತಾರೆ. ಎಲ್ಲ ಕ್ಲೀನಾಗಿ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತಿದ್ರು. ಸೊ ಅದೊಂದು ಖುಷಿ. ನಾವು ಯಾರಿಗೂ ಏನು ಹೇಳೋಕ್ಕಾದಿಲ್ಲ, ನೀವು ಹಂಗೆ ಮಾಡಿ ಹಿಂಗೆ ಮಾಡಿ ಅಂದ್ರೆ ನಮ್ದು ಮ್ಯಾಚ್ ಅಂದರೆ ಅವರೇ ಇನಿಷಿಯೇಟಿವ್ ತಗೊಂಡು ಹೋಗಿ ಮಾಡ್ಕೊಂಡು ಮಾಡ್ತಾಯಿದ್ರು. ಸೊ ಖುಷಿ ಆಗ್ತೈತಿ. ತುಂಬ ಥ್ಯಾಂಕ್ಸ್. ನೆಕ್ಸ್ಟ್ ಕರಾವಳಿ 2027 ನೋಡುವ. ಅದೇ ಥರ ಇದೇ ಸ್ಪಿರಿಟಲ್ಲೇ ನೆಕ್ಸ್ಟ್ ಲೆವೆಲಲ್ಲಿ ಮಾಡುವ. ಅಷ್ಟೊತ್ತಿಗೂ ಇದೇ ಥರ ಇದೇ ಟೀಮು ಕಂಟಿನ್ಯೂ ಆಗುತ್ತೆ, ನಮ್ಮ ಟೀಮ್ ಎಕ್ಸ್ಪಾಂಡ್ ಮಾಡುವ. ಸೊ ಇದೇ ವಿಷಯದಲ್ಲೇ ನೆಕ್ಸ್ಟ್ ಮಾತಾಡ್ತೀವಿ. ಕರಾವಳಿ ಐಕ್ಯಂ ಇದು ಹೆಂಗೆ ಹುಡ್ತಂದು ಹಿಂಗೆ ಗೊತ್ತಿತ್ತು, ಇದು ಎಲ್ಲಿಂದ ಬಂತು ಥಾಟ್ ಅಂತೂ ನಿಂಗೆ ಗೊತ್ತಿತ್ತು. ಸೊ ಅದ್ರ ಬಗ್ಗೆ ನಮ್ಗೆ ಸುಧಾಕರ್ ಈಗ ಆಲ್ರೆಡಿ ಹೇಳಿದ. ಈಗ ನಿನ್ನ ಹತ್ರಗೆ ಅಂತ ಹೇಳ್ತಂದ್ರೆ ನಾವು ಅದನ್ನ ಹೆಂಗ್ ಮುಂದುವರ್ಸ್ಕೊಂಡು ಹೋಯ್ತಾ, ಒಬ್ರೊಬ್ರಿಗೆ ಹೆಂಗ್ ರೋಲ್ ಸ್ಪಿಟ್ ಮಾಡ್ತಾ, ನಮ್ದಲ್ಲ ಒಂದು ಲವ್ ಜಗಳ ಇತ್ತು, ಒಂದು ಅದೆಂತ ಫ್ರೆಂಡ್ಶಿಪ್ ಅಲ್ಲಿ ಕಿರಿಕ, ಅದನ್ನ ಹೆಂಗ್ ಇದ್ ಮಾಡ್ಕೊ ಹೋಯ್ತು, ಅದನ್ನೆಲ್ಲ ನೀನೀಗ ಹೇಳಕ್ ಎಕ್ಸ್ಪ್ರೆಸ್ ಮಾಡಿ. ಇದೆಲ್ಲ ಹಾಕುದಿಲ್ಲ ಕಡೆಗೆ ಇಲ್ಲೆಲ್ಲ ಗಲಾಟೆ ಎಲ್ಲ ಆಗ್ತಾ ಇರ್ಬೇಕು, ಒಳ್ಳೇದು ಒಳ್ಳೊಳ್ಳೆ ಗಲಾಟೆ ಎಲ್ಲ ಆಗ್ತಾ ಇರ್ಬೇಕು. ಫೈಟ್ ಇದ್ರೇನೆ ಇದು ಜಾಸ್ತಿ ಅಂತ ಲವ್ ಜಾಸ್ತಿ, ಗಲಾಟೆ ಆಗ್ತಾ ಇರ್ಬೇಕು ಎಲ್ಲ ಮ್ಯಾಚಲ್ಲಿ. ಆರ್ಗನೈಸರ್ ಅಲ್ಲ ಗಲಾಟೆ ಮಾಡ್ಕೊಂಡು ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡವ್ರೆ, ಅದೇ ಒಂಥರ ಗಮ್ಮತ್. ನಮ್ದ ಎಂತ ಪ್ರೀತಿ ಇದ್ದಲ್ಲೇ ಜಗಳ ಜಾಸ್ತಿ ಅಂತ ಆ ತರ ವಿಷಯ ಅಲ್ಲ. ನಮ್ ಪ್ರಕಾಶ್ ಅಣ್ಣ ಇದ್ರೆ ಮಾತು ಜಾಸ್ತಿ. ಇದನ್ನ ಬೈಟಿಗೆ ಅಂತ ಹೋಗತ್ತಿಲ್ಲ, ಕಟ್ ಪೀಸ್ ಮಾಡಿ ನಾವು ಲಾಗ್ ಮಾಡ್ಕೊಂಡು ಅಷ್ಟೇ. ಪ್ರಕಾಶ್ ಅಣ್ಣ ಇದ್ರೆ ಕಾಣಿ ಕನ್ನಡ ಕಾಯ್ಕೊಂಡು ಮೂಗಂಗ್ ಬೇಗರ ಎಷ್ಟು ಶಿಸ್ತಂಗ್ ಕೆಲಸ ಪ್ರಕಾಶ್ ಅಂದ್. ಕರಾವಳಿ ಐಕ್ಯಂ ಗೆ ಬಂದು ನಮ್ಮ ಶ್ರೀಕಾಂತ್ ಪೂಜಾರಿ ಅಂತ, ಒನ್ ಆಫ್ ದಿ ಫೇಮಸ್ ಇಂಜಿನಿಯರ್ ನಮ್ಮ ಊರ್ ಕಡೆ. ನಮ್ಮ ಮನೇನು ಕಟ್ಟಿದ್ಯೂರಿ ಅಂತ ಹೇಳಿಕ್ಕೋ ನಮ್ಗೆ ಹೆಮ್ಮೆ ಇದೆ. ಅದರಿಂದ ಅವರು ಊರಿಂದ ಇಲ್ಲಿಗೆ ಬಂದು ಅವ್ರು ಟೀಮ್ ಹಾಕಿ ಆಡ್ತಾ ಇದಾರೆ ಅಂದ್ರೆ ಅದ್ರದ್ದು ಶ್ರಮಕ್ಕೆ ನಮ್ದು ಅಪ್ರಿಸಿಯೇಷನ್ ಇದ್ದೇ ಇರುತ್ತೆ. ಅವ್ರಿಗೆ ಒಪಿನಿಯನ್ ಕೇಳೋಣ ನಮ್ಮ ಬಗ್ಗೆ, ನಮ್ಮ ಟೂರ್ನಮೆಂಟ್ ಬಗ್ಗೆ ಅವ್ರಿಗೆ ಏನ್ ಅನಿಸ್ತಾ ಇದೆ ಅಂತ. ಸೊ ಶ್ರೀಕಾಂತ್ ಓಟ್. ನಮಸ್ತೆ ಎಲ್ಲರಿಗೂ. ಕರಾವಳಿ ಐಕ್ಯಂ ಟೀಮ್ ತುಂಬಾ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ಇದೊಂದು ತುಂಬಾ ದೊಡ್ಡ ಮಟ್ಟದ ಒಂದು ಕ್ರೀಡಾ ಹಬ್ಬ ಆಗಿ ಏರ್ಪಟ್ಟಿದೆ. ಇಲ್ಲಿ ನಾವು ಕಾಮನ್ ಆಗಿ ನೋಡೋದಾಗಿದೆ ಒಂದು 15-20 ಟೀಮ್ ಈ ತರ ಎಲ್ಲ ಇರ್ತದೆ 30 ತನಕ. ಇಲ್ಲಿ 72 ಬಂತಲ್ಲ, 72 ಟೀಮ್ ದೊಡ್ಡ ಮಟ್ಟದಲ್ಲೇ ಆಗಿದೆ. ಹೆಚ್ಚು ಕಮ್ಮಿ ಅರ್ಧ ಕರ್ನಾಟಕ ತನಕನೂ ಪ್ರಚಾರ ಬಿದ್ದಿದೆ. ಅರ್ಧ ಕರ್ನಾಟಕ ಅಲ್ಲ, ಪೂನಾ, ಬೆಂಗಳೂರು ನನ್ನ ಫ್ರೆಂಡ್ಸ್ ಸಹ ಕೇಳ್ತಾ ಇದ್ದಾರೆ, ಅಲ್ಲೂ ಸಹ ಎಲ್ಲ ಕೇಳ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ಒಳ್ಳೆ ಪ್ರಚಾರ ಆಗಿದೆ. ಹಾಗೂ ಸ್ಪಾನ್ಸರ್ಸ್ ತುಂಬಾ ಚೆನ್ನಾಗಿ ಸಿಕ್ಕಿದ್ದಾರೆ. ಎಲ್ಲರೂ ಕ್ರೀಡಾಳುಗಳು ಸಹ ಚೆನ್ನಾಗಿ ಪ್ರಿಪೇರ್ ಆಗಿ ಬಂದಿದ್ದಾರೆ ಅನ್ಸುತ್ತೆ. ಇದು ಒಂದ್ ದಿನದ ಪ್ರೋಗ್ರಾಮ್ ಆದ್ರೂ ನಿಮಗೆ ತುಂಬಾ ದಿನದ ಒಂದು ಶ್ರಮ, ಎಲ್ಲರ ಒಂದು ಎಫರ್ಟ್ ಇಲ್ಲಿ ಕಾಣಿಸ್ತದೆ. ತುಂಬಾ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ಎಲ್ಲ ಒಳ್ಳೇದಾಗ್ಲಿ. ಇದೇ ರೀತಿನೇ ಮುಂದಿನ ವರ್ಷನೂ ಮಾಡುವಂತಹ ಚಾನ್ಸ್ ಬರ್ಲಿ ಅಂತ ನಾನು ದೇವರಲ್ಲಿ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು. ಒಂದೊಳ್ಳೆಯ ಚಾಕಚಕ್ಯತ ಆಟ. ಸುಕುಮಾರ್ ಶೆಟ್ಟಿ ಇದೀಗ ವೆಲ್ ಜಡ್ಜ್. ಅಪ್ಪ ಮಗನ ಬಾಂಧವ್ಯ ಕೋರ್ಟಲ್ಲಿ ಕಾಣಿಸ್ತಾ ಇದೆ. ಪ್ರತಿ ಉತ್ತರ ಎದುರಾಳಿಗಳಿಂದ ಬರ್ತಾ ಇದೆ. ಸೊ ಡಿ ಆಡಿಯನ್ಸ್, ಸೊ ಏನಪ್ಪಾ ಅಂತಂದ್ರೆ ನಾವು ಈ ಒಂದು ಕರಾವಳಿಯ ಆಯ್ಕೆ 2026ರಲ್ಲಿ ಈ ಒಂದು ಟೂರ್ನಮೆಂಟ್ ಅಲ್ಲಿ ಸೊ ಊಟ ಕೂಡ ಸೇವಿಸ್ತಾ ಇದ್ದಾರೆ ನಮ್ಮ ಆಡಿಯನ್ಸು. ಹೇಗಿದೆ ಅಂತ ಕೇಳೋಣ ಬನ್ನಿ. ಹಾಯ್ ಮೇಡಮ್. ಹಲೋ. ಹಾಯ್. ಏನ್ ನಿಮ್ಮ ಹೆಸರು? ಸಪ್ತ. ಸಪ್ತಾ ಅವರೇ, ಹೇಗಿದೆ ಗೀ ರೈಸು, ಚಿಕನ್ ಗ್ರೇವಿ? ಚೆನ್ನಾಗಿದೆ. ಬನ್ರಿ. ಸರ್ ಹೇಗಿತ್ತು ಊಟ? ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಗೀ ರೈಸ್ ಇಷ್ಟ ಆಯ್ತಾ, ಚಿಕನ್ ಗ್ರೇವಿ ಇಷ್ಟ ಆಯ್ತಾ? ಎರಡು ಇಷ್ಟ ಆಯ್ತು. ಹೇಳಿ ಸರ್, ನಿಮ್ಗೆ ಹೇಗ ಅನ್ಸ್ತು ಊಟ? ಬಾರಿ ಲೈಕ್ ಆಯ್ತು, ಒಳ್ಳೆ ಊರ್ ಬದಿ ಊಟ ಉಂಡಂಗ ಆಯ್ತು. ಹಾಗೆ ಓಕೆ. ಸೊ ಟೂರ್ನಮೆಂಟ್ ಅಲ್ಲಿ ಯಾವತ್ತಾದ್ರೂ ಈ ತರ? ಯೂಶಲಿ ಕ್ರಿಕೆಟ್ ಇದೆಲ್ಲ ನಾರ್ಮಲ್ ಆಗ್ತಾ ಇರುತ್ತೆ, ಬಟ್ ಬ್ಯಾಡ್ಮಿಂಟನ್ ತುಂಬಾ ಕಮ್ಮಿ. ಬಟ್ ಬ್ಯಾಡ್ಮಿಂಟನ್ ಮ್ಯಾಚ್ ಮಾಡೋದು ಖುಷಿ ಆಯ್ತು. ಅದೇ ರಿಜಿಸ್ಟರ್ ಮಾಡಿ ಒಂದು ವಿನ್ ಆಯ್ತು, ಇದ್ರಂಗ್ ಹೋಯ್ತು ಎರಡನೇದು. ಏನ್ ಮಾಡಿ ಸೊ ಎರಡನೇ ಸೋತೋಗ್ಬಿಟ್ಟು. ಹೌದು, ಪರವಾಗಿಲ್ಲ ಬಿಡಿ, ಪಾರ್ಟಿಸಿಪೇಷನ್ ಇಸ್ ಇಂಪಾರ್ಟೆಂಟ್ ಅಲ್ವಾ? ಅದೇ ನಿಜ. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು?
ಆಶಿಕ್ ಅಂತ. ಓಕೆ, ಆಶಿಕ್ ಅವರು ಹೇಗಿದೆ ಊಟ? ಸೂಪರ್ ಉಂಟು, ಸಕ್ಕದಾಗಿದೆಯಾ? ಸಖತ್ತಾಗಿದೆ. ಓಕೆ, ಹಂಗಾದ್ರೆ ಊಟಕ್ಕೋಸ್ಕರ ನೆಕ್ಸ್ಟ್ ಟೂರ್ನಮೆಂಟ್ ಆರ್ಗನೈಸ್ ಮಾಡ್ತೀವಿ ಬನ್ನಿ. ಥ್ಯಾಂಕ್ ಯು. ಊಟ ಹೇಗಿತ್ತು? ಊಟ ಲೈಕ್ ಇತ್ತು, ಚಂದ ಇತ್ತು, ಒಳ್ಳೆ ಟೇಸ್ಟ್ ಇತ್ತು. ಮತ್ತೆಂತ ಚಿಕನ್ ಪೀಸ್ ಎಲ್ಲ ಬಿತ್ತಾ? ಚಿಕನ್ ಪೀಸ್ ಒಳ್ಳೆ ಇತ್ತು. ಥ್ಯಾಂಕ್ ಯು ಸರ್. ನಿಮ್ಗೆ ಹೇಗೆ ಅನ್ಸ್ತು ಊಟ? ಸೂಪರ್ ಹೇಗಿತ್ತು ಸರ್? ಸೂಪರ್ ಆಗಿದೆ. ಎಂತ ಮಾತಾಡುದು, ನಮ್ದು ಆಯ್ತು 2 ರೌಂಡ್ ಆಯ್ತು. ಇವಳ ಹತ್ರ ಕಣಿ, ಇವಳ ಊಟ ಲೈಕ್ ಸೂಪರ್. ಥ್ಯಾಂಕ್ ಯು. ಅದೆಲ್ಲ ಕೇಳಾಗಿದೆ ಇವ್ರ ಹತ್ರ. ನನ್ನ ಫ್ರೆಂಡ್ಸ್ ಎಲ್ಲ ಸೋತ್ರು, ಬಟ್ ಒಂದು ಮ್ಯಾಚ್ ವಿನ್ ಆಯ್ತು. ಈಗ ನೆಕ್ಸ್ಟ್ ವೇಟಿಂಗ್. ಮಂಜು ಆಕಾಶ್ ಅಂದ್ ವಿನ್ ಆಯ್ತು ನೆಕ್ಸ್ಟ್ ಮ್ಯಾಚ್ ಸಕ್ಸಸ್ಫುಲಿ ಎಲ್ಲರೂ ಸೋತ್ರ. ಸಕ್ಸಸ್ಫುಲಿ. ನಾನ್ ಬೇಗ ಬರ್ತಿದ್ದೆ, ಇವನ್ ಮ್ಯಾಚ್ ಇದ್ದಲ್ಲ ಬಂದ್ರೆ ನಾನ್ ಸೋಲ್ತೆ ಅಂತ ಹೇಳ್ದೆ, ಅದಕ್ಕೆ ಸ್ವಲ್ಪ ಲೇಟ್ ಮಾಡಿ ಬಂದೆ. ಆರು ಸೋತ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೊ ಮಚ್. ಹಾಯ್, ನಿಮ್ಮ ಹೆಸರು? ನನ್ನ ಹತ್ರ CS ಸುಶಾಂತ್ ಶೆಟ್ಟಿ. ಬರ್ತ್ಡೇ ಬಿಡ್ಬೇಡಿ, ಕಡೀರಿ. ಹೇಳಿ, ವಿಶ್ ಮಾಡಿ. ನಿಮ್ಮ ಹ್ಯಾಪಿ ಬರ್ತ್ಡೇ ಟು ಯು. ಥ್ಯಾಂಕ್ ಯು. ಓಕೆ, ಸೊ ನೀವು ಬರ್ಡೇ ಅಂತ ಹೇಳ್ಬಿಟ್ಟು ನಾನು ಎಲ್ಲರಿಗೂ ಗೀ ರೈಸ್ ಚಿಕನ್ ಎಲ್ಲ ತಿನ್ಕೊಂಡು ಹೊಟ್ಟೆ ತುಂಬಾ ತಿನ್ಕೊಂಡು ಹೋಗಿ. ಚೆನ್ನಾಗಿದ್ಯಾ ಬರ್ಡೇ ತುಂಬಾ ಚೆನ್ನಾಗಿದೆ. ನಾವು ಗಂಜಿ ಕೂಡ ಎಕ್ಸ್ಪೆಕ್ಟ್ ಮಾಡ್ಕೊಂಡ್ ಬಂದಿದ್ವಿ, ಇವತ್ತು ಗೀ ರೈಸ್ ಚಿಕನ್ ಹಾಕಿದ್ದಾರೆ, ತುಂಬಾ ಖುಷಿ ಆಗ್ತಾ ಇದೆ. ಹೇಳಲಿಕ್ಕೆ ಮಾತೆ ಬರ್ತಾ ಇಲ್ಲ. ಸೊ ನೀವು ಟೂರ್ನಮೆಂಟ್ ಅಲ್ಲಿ ನೀವು ಕೂಡ ಆರ್ಗನೈಸಿಂಗ್ ಅಲ್ಲಿ ಒಂದು ಪಾರ್ಟ್ ಆಗಿದ್ರಿ, ಎಷ್ಟು ಖುಷಿ ಅನ್ಸುತ್ತೆ? ತುಂಬಾನೇ ಖುಷಿ ಆಗ್ತಾ ಇದೆ. ಲೈಕ್ ಶ್ರಮ ಏನ್ ಹಾಕಿದೀವಿ ಅದಕ್ಕೆ ಲೈಕ್ ಒಳ್ಳೆ ಸಕ್ಸಸ್ ತೋರ್ತಾ ಇದೆ. ಒಳ್ಳೆ ಪ್ರತಿಫಲ ಸಿಕ್ಕಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದೇ ತರ ಟೂರ್ನಮೆಂಟ್ ಆರ್ಗನೈಸ್ ಮಾಡ್ತಾ ಇರ್ಬೇಕು. ಹೌದೌದು, ಆಗ್ತಾ ಇರುತ್ತೆ. ಈಗ ಬ್ಯಾಡ್ಮಿಂಟನ್ ಆಗಿದೆ, ಮುಂದಿನ ದಿವಸದಲ್ಲಿ ನೋಡುವ ಬ್ಯಾಡ್ಮಿಂಟನ್, ಕ್ರಿಕೆಟ್, ಬೇರೆ ಕಬಡ್ಡಿ, ಬೇರೆ ಟೂರ್ನಮೆಂಟ್ ಮಾಡುವ ಒಂದು ಉದ್ದೇಶ ಇದೆ. ಥ್ಯಾಂಕ್ ಯು ಸೋ ಮಚ್. ಆಡಿಯನ್ಸ್, ನಮ್ಮ ಕರಾವಳಿ ಆಯ್ಕೆ 2026ರ ಮೆನ್ಸ್ ಡಬಲ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಅಲ್ಲಿ ಸೊ ಊಟವನ್ನ ಆರ್ಗನೈಸ್ ಮಾಡಿದ್ದಾರೆ. ಊಟನೂ ಸಹ ಟೀಮ್ನವರು ಬಡಿಸ್ತಾ ಇದ್ದಾರೆ. ಹೇಗ ಅನಿಸ್ತಾ ಇದೆ? ಬಡಿಸ್ತಾ ಇದ್ದೀರಿ? ಏನ್ ಕೈಕಾಲ ನೋಯ್ತಾ ಇತ್ತು ಈಗ. ಕೈಕಾಲು ನೋವ್ತಾ ಇದ್ಯಾ? ಯಾಕೆ ಒಂದ್ ಟೂರ್ನಮೆಂಟ್ಗೆ ಕೈಕಾಲು ನೋವು ಬಂದ್ರೆ ಇನ್ನ ಎಷ್ಟೊಂದು ಮಾಡ್ಬೇಕಲ್ಲ ಟೂರ್ನಮೆಂಟ್ಸ್. ಹಂಗಂತೀರಾ? ಎಷ್ಟು ಖುಷಿ ಕೊಡ್ತಾ ಇದೆ ಆರ್ಗನೈಸ್ ಮಾಡಿದ್ದಕ್ಕೆ, ಆರ್ಗನೈಸ್ ಟೀಮ್ ಅಲ್ಲಿ ಇದ್ದಿದ್ದಕ್ಕೆ? ಈಗ ತುಂಬಾ ಖುಷಿ ಕೊಡ್ತಾ ಇದೆ. ಥ್ಯಾಂಕ್ ಯು. ನಿಮ್ಮ ಹೆಸರೇನು? ಶಬರೀಶ್. ಓಕೆ, ಶಬರೀಶ್ ಅವರೇ, ಸೊ ಎಷ್ಟು ಜನ ಊಟ ಬಡಿಸಿದ್ರಿ? ಆಯ್ತು, ಒಂದು 150 ಜನ ಆಯ್ತಾ? ಓಕೆ, ನೀವು ತಿಂದಿಲ್ವಾ ಇನ್ನ? ಇಲ್ಲ. ಯಾಕೆ? ತಿನ್ಬೇಕಷ್ಟೇ, ಎಲ್ಲ ಆದ್ಮೇಲೆ ನಾವು ತಿನ್ನೋದು. ಸೊ ಎಷ್ಟು ಖುಷಿ ಕೊಡ್ತಾ ಇದೆ ಆರ್ಗನೈಸಿಂಗ್ ಟೀಮ್ ಅಲ್ಲಿ ಇರೋದಕ್ಕೆ? ಟೀಮ್ ಅದ್ರಲ್ಲಿ ನಾನು ಇದ್ದೀನಿ, ಚೆನ್ನಾಗಿದೆ. ಥ್ಯಾಂಕ್ ಯು. ಅದ್ರಲ್ಲಿ ನಾನು ಇದ್ದೀನಿ, ಚೆನ್ನಾಗಿತ್ತು. ಅಶ್ವಿನಿ ರವೀಂದ್ರ ಅಂತ ಎಲ್ಲರಿಗೂ, ಬಟ್ ನನಗೆ ಪ್ರೀತಿಯ ಅಶ್ವಿನಿ ಅಕ್ಕ. ಸೊ ಅವಳನ್ನ ಟೂರ್ನಮೆಂಟಿಗೆ ಬಂದಿದ್ದಾಳೆ, ನಮ್ ಸಪೋರ್ಟ್ ಮಾಡೋಕ್ಕೆ ತಮ್ಮಂದ್ರೇನೋ ಮಾಡ್ತಿದ್ರು ಅದರಲ್ಲಿ. ಸೊ ಅವಳು ನಮ್ಮ ಟೂರ್ನಮೆಂಟ್ ಬಗ್ಗೆ ಅಂತ ಹೇಳ್ತಾನೆ. ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ, ತುಂಬಾ ಕಷ್ಟಪಟ್ಟಿದ್ದಾರೆ. ಈವನ್ ಟೀಮ್ ಸಪೋರ್ಟರ್ಸ್ ಎಲ್ಲರೂ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಈವನ್ ಫುಡ್ ವಾಸ್ ವೆರಿ ಗುಡ್. ತುಂಬಾ ಖುಷಿ ಆಯ್ತು. ತಮ್ಮಂದ್ರೇನೋ ಮಾಡ್ತಾ ಇದ್ದಾರೆ, ತುಂಬಾ ಖುಷಿಲಿ ಒಂದು ದೊಡ್ಡ ಮಟ್ಟದಲ್ಲಿ ಮಾಡಿದ್ದಾರೆ ಅನ್ನೋ ಖುಷಿ ಇದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹಾಯ್ ಸರ್, ಗುಡ್ ಆಫ್ಟರ್ನೂನ್. ಗುಡ್ ಆಫ್ಟರ್ನೂನ್ ಸರ್. ಇಷ್ಟೊಂದು ಬೆವರು ಸುರಿಸ್ಬಿಟ್ಟಿದ್ದೀರಾ. ಸೊ ಮ್ಯಾಚ್ ಆಡಿನಾ? ಸಖತ್ತಾಗಿತ್ತು ಮ್ಯಾಚ್. ಸೆಕೆಂಡ್ ಗೇಮ್ ಇಂಟೆನ್ಸಿವ್ ಆಯ್ತು. ವಿನ್ ಆದ್ರಾ? ವಿನ್ ಆಗಿದೆ. ಕಂಗ್ರಾಚುಲೇಷನ್ ಸರ್. ಥ್ಯಾಂಕ್ ಯು. ಸರ್, ಈಗ ನೀವು ಎಷ್ಟು ದಿವಸದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಿ ಬ್ಯಾಡ್ಮಿಂಟನ್? ನಾನು ಒಂದು 10 ವರ್ಷ ಆಗಿದೆ. 10 ಇಯರ್ಸ್ ಇಂದ ಪ್ರಾಕ್ಟೀಸ್ ಮಾಡಿ. 10 ವರ್ಷದಿಂದ ಬ್ಯಾಡ್ಮಿಂಟನ್. ಓಕೆ, ಸೊ ನಿಮ್ಗೆ ಯಾರು ಇನ್ಸ್ಪಿರೇಷನ್ ಆಗೋದು ಬ್ಯಾಡ್ಮಿಂಟನ್ ಅಲ್ಲಿ? ಇನ್ಸ್ಪಿರೇಷನ್ ಅಂತ ಏನಿಲ್ಲ, ಪರ್ಟಿಕ್ಯುಲರ್ ಪರ್ಸನ್ ಇಟ್ಕೊಂಡಿಲ್ಲ, ಗೇಮೇ ಇನ್ಸ್ಪಿರೇಷನ್ ನನಗೆ. ಲವ್ಲಿ ಸರ್. ಸೊ ನೀವು ಏನಕ್ಕೆ ಇದು ಬ್ಯಾಡ್ಮಿಂಟನ್ ಚೂಸ್ ಮಾಡಿದ್ರೆ? ಎಷ್ಟೊಂದು ಗೇಮ್ಸ್ಗಳಿತ್ತು. ನಾನು ಕ್ರಿಕೆಟ್ ಪ್ಲೇಯರ್ ಆಗಿದ್ದೆ, ಮತ್ತೆ ಯೂನಿವರ್ಸಿಟಿ ಹಾಕಿ ಪ್ಲೇಯರ್ ಆಗಿದ್ದೆ. ಬಟ್ ಈಗ ನಂದು ಕ್ರಿಕೆಟ್ ಫುಲ್ ಬೆಳಗ್ಗೆ ಹೋದ್ರೆ ಸಂಜೆ ತನಕ ಆಡ್ಬೇಕಾಗತ್ತೆ, ಮನೆಯಲ್ಲಿ ಓಡಿಸ್ಬಿಡ್ತಾರೆ ಅಂದ್ಬಿಟ್ಟು ಎಕ್ಸಸೈಸ್ ಆಗೋಣ, ಮಾರ್ನಿಂಗ್ 1 ಅವರ್ ಆಡಿದ್ರೆ ಸಾಕಾಗತ್ತಲ್ಲ ಅಂತ ಸ್ಟಾರ್ಟ್ ಮಾಡಿದ್ದು. ಸೊ ಈಗ ಅದೇ ನನ್ನ ಜೊತೆ, ನನ್ನ ಮಗನ ಜೊತೆಗೆ ಆಡಿದ್ದು ನಾನು. ಸೊ ನಾನು ಅವ್ನು ಅದೇ ಕರಿಯರ್ ಬಿಲ್ಡ್ ಮಾಡ್ತಾ ಇದ್ದಾನೆ. ಅವ್ನು ಸ್ಕೂಲ್ಗೆ ಹೋಗಲ್ಲ, ಫುಲ್ ಟೈಮ್ ಅದನ್ನೇ ಹೋಗ್ತಾ ಇದ್ದಾನೆ. ಸ್ಕೂಲ್ ಹೋಗಲ್ವಾ? ಸ್ಕೂಲ್ ಸ್ಟಾಪ್ ಮಾಡಿಸಿ 10th ಇಂದ. ಹೋದ ವರ್ಷ ಸ್ಟಾಪ್ ಮಾಡಿಸಿದ್ವಿ.
ಓ ಸೊ ಫುಲ್ ಟೈಮ್ ಬ್ಯಾಡ್ಮಿಂಟನ್. ಈಗ ಫುಲ್ ಟೈಮ್ ಅವ್ನು ಇದೇ ಅಕಾಡೆಮಿಯಲ್ಲಿ ಕೋಚಿಂಗ್ ತಗೊಳ್ತಾರೆ. ಅವ್ನು ಅಂಡರ್ 15, ಸೊ ಅವನ ಜೊತೆಗೆ ಸುಮ್ಮನೆ ಆಡೋಣ ಅಂತ ಆಡ್ತಾ ಇದ್ದೀನಿ. ಸರ್ ಹೇಗೆ ಅನ್ಸ್ತು ಟೂರ್ನಮೆಂಟ್ ನಮ್ಮ ಕರಾವಳಿ ಐಕ್ಯ 2026? ನಾನು ಇದು ಕರಾವಳಿ ಟ್ರೋಫಿ ಅಂತ ನಾನು ಯೂಶಲಿ ಆಡಿರಲಿಲ್ಲ. ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಬೆಳಗ್ಗೆ ಮ್ಯಾಚಸ್ ಆಗಲಿ, ಶೆಡ್ಯೂಲ್ ಆಗಲಿ, ಫುಡ್ ಆಗಲಿ ಎಕ್ಸಲೆಂಟ್. ರಿಯಲಿ ಹ್ಯಾಟ್ಸ್ ಆಫ್ ಟು ಐಕ್ಯಮ್ ಇವ್ರದ್ದು ಕರಾವಳಿ ಮತ್ತು ಕರಾವಳಿ ಅವ್ರ ಆರ್ಗನೈಸರ್ಸ್ ಯಾರಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಐ ಲೈಕ್ ಇಟ್. ಇದಿನ್ನೂ ಇದೇ ಥರ ಟೂರ್ನಮೆಂಟ್ ತುಂಬ ಮಾಡಲಿ, ಸಕ್ಸಸ್ಫುಲ್ ಆಗಿರಲಿ ಅಂತ ನಾನು ಹಾರೈಸ್ತೀನಿ. ಸರ್ ನಿಮಗೆ ಬೆಸ್ಟ್ ಪ್ಲೇಯರ್ ಬ್ಯಾಡ್ಮಿಂಟನ್ ಅಲ್ಲಿ ಯಾರು ಅನ್ಸೋದು ನಿಮ್ಮ ಖುಷಿ? ನನಗೆ Favorite? ಫೇವರೆಟ್ ಆಕ್ಸೆಲ್ಸನ್ನೇ, ವಿಕ್ಟರ್ ಆಕ್ಸೆಲ್ಸನ್ನೇ. ಯಾಕಂದರೆ ಅವನು ಯಾವ ನೆವರ್ ಡೈ ಆ್ಯಟಿಟ್ಯೂಡ್ ಇದೆ, ಮೊದಲಿಂದ ಆಡ್ತಾನೆ. ಸೊ ಈ ಕರೆಂಟ್ ಇದರಲ್ಲಿ ಅವನೇ ನಾನು ತುಂಬ ಇಷ್ಟಪಡ್ತೀನಿ, ದ ವೇ ಹಿ ಪ್ಲೇಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಹಾಯ್ ಸರ್, ಹೇಳಿ ಮೇಡಮ್. ನಿಮ್ಮ ಹೆಸರು? ರಂಜಿತ್ ಶೆಟ್ಟಿ. ಓಕೆ, ರಂಜಿತ್ ಅವರೇ ವಿನ್ ಆದ್ರ ಗೇಮ್ನ? ಯಾ ವಿನ್ ಆದ್ವಿ ಫಸ್ಟ್ ಸೆಟ್, ಸೆಕೆಂಡ್ ಸೆಟ್ ಸೋತ್ವಿ. ಹೌದಾ? ಓಕೆ, ಹೇಗೆ ಅನಿಸ್ತು ಆಟ ಆಡಿ? ಯಾ ತುಂಬಾ ಚೆನ್ನಾಗಿ ಅನಿಸ್ತು. ಓಕೆ, ಮುಂಚೆ ಏನಾದ್ರು ಪಾರ್ಟಿಸಿಪೇಟ್ ಮಾಡಿದ್ರಾ? ಬಣ್ಣ ಸಂಘದಲ್ಲಿ ಮಾಡಿದ್ದೆ, ವಿಜಯನಗರ. ಹೌದಾ? ಓಕೆ, ಸೊ ಇವತ್ತು ಎಷ್ಟು ಕಾನ್ಫಿಡೆನ್ಸ್ ಅಲ್ಲಿ ಬಂದಿದ್ರಿ? ತುಂಬಾ ಕಾನ್ಫಿಡೆಂಟ್ ಅಲ್ಲಿ ಬಂದಿದ್ದೆ, ಬಟ್ ಚೆನ್ನಾಗಿ ಆಡಿದ್ವಿ. ಆದ್ರೆ ಅವ್ರಿಗೆ ಇದ್ರು ಅಷ್ಟೇ. ಸೊ ನೀವ್ ಏನಕ್ಕೆ ಬ್ಯಾಡ್ಮಿಂಟನ್ ಚೂಸ್ ಮಾಡಿದ್ರಿ? ಯಾಕೆ ಇಷ್ಟ ಅದೇ ಫೇವರೇಟ್ ಗೇಮ್. ಏನಕ್ಕೆ ಫೇವ್ರೇಟ್? ಫೇವರೇಟ್ ಅಂದ್ರೆ ಲೈಕ್ ಒಂದು ವರ್ಕ್ ಹೋದಾಗಿಂದ ಇದನ್ನೇ ಇಷ್ಟಪಡ್ತಾ ಇದ್ವಿ ಜಾಸ್ತಿ. ಸೊ ನಿಮಗೆ ಯಾರು ಬೆಸ್ಟ್ ಪ್ಲೇಯರ್ ಅನ್ಸೋದು? ನಿಮ್ಮ ಫೇವ್ರೇಟ್ ಪ್ಲೇಯರ್ ಯಾರು ಬ್ಯಾಡ್ಮಿಂಟನ್ ಅಲ್ಲಿ? ಇಲ್ಲಿ ಬಂದಿದ್ರಲ್ಲ ಅಕ್ಕಯ್ಯ ಶೆಟ್ಟಿ, ಯಾರು ಯಾರು ಅಕ್ಕಯ್ಯಮ್ಮನ? ಐಕೆ ಶೆಟ್ಟಿ. ಐಕೆ ಶೆಟ್ಟಿ ಅವರ? ಅವ್ರು ಆಡೋದೆಲ್ಲ ನೋಡಿದಿರಾ? ನೋಡಿದೀವಿ ಯೂಟ್ಯೂಬ್ ಅಲ್ಲಿ. ಲವ್ಲಿ. ಸೊ ಹೇಗ ಚಿರಾಗ್ ಶೆಟ್ಟಿ ಗೊತ್ತಲ್ಲ, ಅವರು ಚಿರಾಗ್ ಶೆಟ್ಟಿ ಅವ್ರ ಮ್ಯಾಚ್ ಎಲ್ಲ ನೋಡ್ತಾ ಇದ್ವಿ. ಸೊ ನಿಮಗೆ ಅಂದ್ರೆ ಟೂರ್ನಮೆಂಟ್ ಹೇಗೆ ಅನ್ಸ್ತು? ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆರ್ಗನೈಸೇಷನ್, ಫುಡ್ ಎಲ್ಲ, ಕೋರ್ಟು ಮ್ಯಾನೇಜ್ಮೆಂಟ್ ಮಾಡೋದಲ್ಲ ಅಷ್ಟು ಈಸಿ ಇಲ್ಲ. ನಾವು ಮಾಡಿದೀವಿ ಊರಲ್ಲೆಲ್ಲ ಮ್ಯಾಚ್ ವಾಲಿಬಾಲ್ ಎಲ್ಲ, ಬಟ್ ಇಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ವೆಲ್ ಆರ್ಗನೈಸ್. ಓಕೆ, ಥ್ಯಾಂಕ್ ಯು. ಸೊ ನಿಮ್ ಇನ್ಸ್ಪಿರೇಷನ್ ಯಾರು? ಎಲ್ಲಿ ಇಲ್ಲ, ಬ್ಯಾಡ್ಮಿಂಟನ್ ತುಂಬಾ ಜನ ಇದ್ದಾರೆ. ಯಾವ್ದ್ರಲ್ಲಿ ಅನ್ಕೊಂಡ್ರಿ ಇನ್ಸ್ಪಿರೇಷನ್? ಕಳ್ಳ ಲಕ್ಷ್ಯ ಸೇನ್. ಯಾರು? ಲಕ್ಷ್ಯ ಸೇನ್. ಲಕ್ಷ್ಯ ಸೇನ್. ಓಕೆ, ಲವ್ಲಿ, ಥ್ಯಾಂಕ್ ಯು ಸೊ ಮಚ್. ಹಾಯ್ ಸರ್, ಹಾಯ್, ನಿಮ್ಮ ಹೆಸರು? ಹರೀಶ್. ಓಕೆ, ಹರೀಶ್ ಅವರೇ, ಸೊ ಆಡಾಯ್ತಾ ನೀವು ಮ್ಯಾಚ್? ಆಯ್ತು. ಸೊ ಹೇಗೆ ಅನ್ಸ್ತು? ಚೆನ್ನಾಗಿತ್ತು ಮ್ಯಾಚ್. ವಿನ್ ಆದ್ರಾ? ವಿನ್ ಆದ್ವಿ. ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು. ಸೊ ನೀವೇನಕ್ಕೆ ಬ್ಯಾಡ್ಮಿಂಟನ್ ಕರಿಯರ್ ಚೂಸ್ ಮಾಡಿದ್ದು? ಸೊ ಬೇರೆ ಕ್ರಿಕೆಟ್ ಇತ್ತು, ಬೇರೆ ಸ್ಪೋರ್ಟ್ ಇತ್ತು? ಇಲ್ಲ, ಬೆಂಗಳೂರಲ್ಲಿ ಕ್ರಿಕೆಟ್ ಅಲ್ಲಿ ಆಡ್ಲಿಕ್ಕೆ ಆಗಲ್ಲ, ಸೊ ಬ್ಯಾಡ್ಮಿಂಟನ್ ಒಂದೇ ಇದಾಗೋದು, ಅದಕ್ಕೆ ಸೊ ಅದನ್ನೇ ಆಡ್ತಿದ್ದೀವಿ. ಅಂದ್ರೆ ಟೈಮ್ ಇದೆ ಒಂದು ಸಿಗುತ್ತೆ, ಮತ್ತೆ ಬೇರೆ ಟೈಮ್ ಸಿಗಲ್ಲ, ಸೊ ಇದನ್ನೇ ಆಡ್ತಿದ್ದೀವಿ. ಓಕೆ, ಯಾರು ಇನ್ಸ್ಪಿರೇಷನ್ ನಿಮ್ಗೆ ಬ್ಯಾಡ್ಮಿಂಟನ್ ಅಲ್ಲಿ? ಇನ್ಸ್ಪಿರೇಷನ್ ಅಂತ ಏನಿಲ್ಲ, ಜಸ್ಟ್ ಆಡ್ಲಿಕ್ಕೆ ಇಷ್ಟ ಆಯ್ತು, ಸೊ ಆಡ್ತಾ ಇದ್ದೀನಿ ಅಷ್ಟೇ. ನಿಮ್ಗೆ ಯಾವ ಪ್ಲೇಯರ್ ಇಷ್ಟ ಬ್ಯಾಡ್ಮಿಂಟನ್ ಅಲ್ಲಿ? ಓಕೆ, ಲಿಂಡನ್, ಲೀ ಚಾಂಗ್ ಬಿ ಇವರು ಇಷ್ಟ. ಓಕೆ, ಸೊ ಟೂರ್ನಮೆಂಟ್ ಹೇಗೆ ನಡೀತಾ ಇದೆ? ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ ನಡೀತಾ ಇರೋದು ನೋಡಿ? ತುಂಬಾ ಚೆನ್ನಾಗಿತ್ತು, ಅದನ್ನೇ ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಓಕೆ, ಚೆನ್ನಾಗಿ ಅನಿಸ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹೆಸರು? ನನ್ನ ಹೆಸರು ಸಚಿನ್ ಶೆಟ್ಟಿ ಅಂತ. ಓಕೆ, ಹೇಗೆ ಅನಿಸ್ತು ಮ್ಯಾಚ್ ಆಡಿದ್ರಾ? ಮ್ಯಾಚ್ ಆಡಿದ್ವಿ, ಬಟ್ ವಿನ್ ಆಗಕ್ ಆಗ್ಲಿಲ್ಲ. ಅಪೋನೆಂಟ್ಸ್ ಫುಲ್ ಸ್ಟ್ರಾಂಗ್ ಇದ್ರು ಸ್ವಲ್ಪ. ಸೊ ನಾವು ಅಂದ್ರೆ ಇಂಟರ್ಮೀಡಿಯೇಟ್ ಅಂತಾನೆ ಬಂದ್ವಿ, ಸ್ವಲ್ಪ ಪ್ರೋ ಇದ್ರು, ಸೊ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಓಕೆ, ಹೇಗೆ ಅನಿಸ್ತಿದೆ ಟೂರ್ನಮೆಂಟ್ ನೋಡ್ತಾ ಇದ್ದೀರಿ ಬೆಳಗ್ಗೆಯಿಂದ? ಎಲ್ಲ ಚೆನ್ನಾಗಿದೆ, ಮ್ಯಾಚ್ ಗಳೆಲ್ಲ ಫುಲ್ ಫೈಟ್ಸ್ ಇದಾವೆ, ಎಲ್ಲ ಚೆನ್ನಾಗಿ ನಡೀತಾ ಇದೆ. ಯಾರು ನಿಮ್ಮ ಇನ್ಸ್ಪಿರೇಷನ್ ಬ್ಯಾಡ್ಮಿಂಟನ್ ಅಲ್ಲಿ? ಬ್ಯಾಡ್ಮಿಂಟನ್ ಅಲ್ಲಿ ಇವಾಗ PV ಸಿಂಧು ಅವ್ರ ಮ್ಯಾಚ್ ಎಲ್ಲ ನೋಡ್ತೀವಿ, ಆಮೇಲೆ ನಾರ್ಮಲ್ ಆಗಿ ನೋಡ್ತೀವಿ ಯಾರ್ದೇ ಇದ್ರು. ನೀವು ಅಂದ್ರೆ ನಿಮ್ಗೆ ಬೆಸ್ಟ್ ಫೇವರೇಟ್ ಪ್ಲೇಯರ್? ಫೇವ್ರೆಟ್ ಪ್ಲೇಯರ್ ಅಂತ ಯಾರಿಲ್ಲ. ಇಲ್ಲ. ಸೊ ಎಷ್ಟೊಂದು ಸ್ಪೋರ್ಟ್ ಇತ್ತಲ್ಲ, ಯಾಕೆ ಇದನ್ನೇ ಚೂಸ್ ಮಾಡ್ಕೊಂಡ್ರಿ? ಇಲ್ಲ, ಕ್ರಿಕೆಟ್ ಆಡ್ತೀವಿ, ಆಮೇಲೆ ಬ್ಯಾಡ್ಮಿಂಟನ್ ಅಷ್ಟೇ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ವುಡ್ ಯು ಲೈಕ್ ಟು ಸೇ ಸಮಥಿಂಗ್? ಆಲ್ ದ ಬೆಸ್ಟ್ ಫಾರ್ ಆಲ್ ದ ಪ್ಲೇಯರ್ಸ್. ದಟ್ಸ್ ಆಲ್. ಥ್ಯಾಂಕ್ ಯು. ಓಕೆ, ಹಾಯ್ ಸರ್. ಹಲೋ, ನಮಸ್ತೆ. ನಿಮ್ಮ ಹೆಸರು? ಸುಹಾಸ್ ಅಂತ. ಓಕೆ, ಟಾಸ್ ಏನಾಯ್ತು? ಟಾಸ್ ಸೋತ್ವಿ, ಬಟ್ ಸರ್ವಿಸಸ್ ಇತ್ತು, ಪರವಾಗಿಲ್ಲ. ಸೊ ಹ್ಯಾಪಿ. ಸೊ ಹೇಗೆ ಅನಿಸ್ತಾ ಇದೆ, ಆಡ್ತಾ ಇದ್ದೀರಾ? ಪರವಾಗಿಲ್ಲ, ಒಂದು ಮ್ಯಾಚ್ ವಿನ್ ಆದ್ವಿ, ಒಂದು ಬೈ ಸಿಕ್ತು. ನೆಕ್ಸ್ಟ್ ಮ್ಯಾಚ್ ನೋಡ್ಬೇಕು ಏನಾಗತ್ತೆ ಅಂತ. ಓಕೆ, ಸೊ ನಿಮ್ಗೆ ಯಾರು ಬೆಸ್ಟ್ ಪ್ಲೇಯರ್ ಅಂತ ಅನ್ಸುದು? ಫೇವರೇಟ್ ಪ್ಲೇಯರ್ ಬ್ಯಾಡ್ಮಿಂಟನ್ ಅಲ್ಲಿ? ಹಿಂಗೆ ಲಿಂಡನ್ ಇದ್ದಿದ್ದು ಸದ್ಯಕ್ಕೆ. ಸೊ ನೀವ್ ಯಾಕೆ ಇದೇ ಸ್ಪೋರ್ಟ್ ಅನ್ನ ಯಾಕೆ ಚೂಸ್ ಮಾಡಿದ್ರಿ? ಇಲ್ಲ, ನಾವು ಬೇರೆ ಬೇರೆ ಸ್ಪೋರ್ಟ್ ಆಡ್ತೀವಿ, ಬಟ್ ವೀಕ್ ಡೇಸು ಯೂಶಲಿ ಪ್ರಾಕ್ಟೀಸ್ ಮಾಡ್ತೀವಿ. ಸೊ ಯೂಶಲಿ ಬ್ಯಾಡ್ಮಿಂಟನ್, ಫುಟ್ಬಾಲ್ ಎರಡು ಆಡ್ತೀವಿ. ಓಕೆ, ನಿಮ್ಮ ಇನ್ಸ್ಪಿರೇಷನ್ ಏನಾದ್ರು ಬ್ಯಾಡ್ಮಿಂಟನ್ ಯಾರಾದಾರ? ಸ್ಪೆಸಿಫಿಕಲಿ ಆ ಥರ ಇಲ್ಲ, ಸ್ಪೋರ್ಟ್ಸ್ ಮೆನ್
ಯೂಶಲಿ ಎಲ್ಲ ಸ್ಪೋರ್ಟ್ಸ್ ನೋಡ್ತೀವಿ. ಸೊ ಆ ಥರ ನೋಡಿದ್ರೆ ನಮ್ದು ಧೋನಿ ಫ್ಯಾನ್ ನಾವು. ಹಾಗೆ ಇವತ್ತು ಬೇರೆ ಮ್ಯಾಚ್ ಇದೆ RCB CSK. ನೋಡ್ಬೇಕು. ಆದ್ರೆ ಅಷ್ಟು ಫೈನಲ್ ತನಕ ಹೋದ್ರೆ ನೋಡಕ್ ಸಿಗಲ್ಲ, ಆದ್ರೂ ಪರವಾಗಿಲ್ಲ, ನೋಡೋಣ. ಸೊ ಎಷ್ಟಿದೆ ಕಾನ್ಫಿಡೆನ್ಸ್ ಎಷ್ಟಿದೆ? ನೋಡ್ಬೇಕು ಈಗ. ಕಾನ್ಫಿಡೆನ್ಸ್ ಇದೆ, ಬಟ್ ಒಪೋನೆಂಟ್ ರೆಸ್ಪೆಕ್ಟ್ ಮಾಡ್ಬೇಕು. ಸೊ ಓವರ್ ಕಾನ್ಫಿಡೆಂಟ್ ಆಗಿಲ್ಲ. ಪಾರ್ಟ್ನರ್ ಕೋಆರ್ಡಿನೇಷನ್ ಅಲ್ಲಿ ಇದಾರಾ? ಹೌದು, ಅವ್ರು ನಮ್ದು 15 ವರ್ಷದಿಂದ ಫ್ರೆಂಡ್, ಒಟ್ಟಿಗೆ ಆಟ ಆಡಿ ಗೊತ್ತಿರೋರು. 15 ವರ್ಷದಿಂದ ಫ್ರೆಂಡ್. ಯಾರಬ್ಬದು? ಎಂಟರ್ಪ್ರೆನರ್ ಅವ್ರದ್ದು. ಉಜ್ವಲ್ಸ್ ಮ್ಯಾಂಗ್ಳೂರ್ ಸ್ಟೋರ್ ಅಂತ ಅವ್ರದ್ದು ಬ್ರ್ಯಾಂಡ್ ಇದೆ. ಮ್ಯಾಂಗ್ಳೂರ್ ಸ್ಟೋರ್ ನಡೆಸ್ತಾ ಇದ್ದಾರೆ. ಅವರೇ ಸ್ಪಾನ್ಸರರ್ಸ್ ನಮ್ಗೆ ಇವತ್ತು. ಓಕೆ, ಹೇಗೆ ಅನಿಸ್ತದೆ ಇವತ್ತು ಆಟ? ಒಳ್ಳೆಯದು, ಅರೇಂಜ್ಮೆಂಟ್ ಒಳ್ಳೆ ಇದೆ. ಅಂಡ್ ಕೋರ್ಟಿಗೆ ಫಸ್ಟ್ ಟೈಮ್ ಬಂದಿರೋದು ಇದಕ್ಕೆ, ಬ್ಯಾಡ್ಮಿಂಟನ್ ಕೋರ್ಟಿಗೆ. ಆಲ್ ಗುಡ್. ಓಕೆ, ಸೊ ನಿಮಗೆ ಯಾರಾದ್ರೂ ಇನ್ಸ್ಪಿರೇಷನ್ ಆಗೋ ತರ ಇದಾರ ಬ್ಯಾಡ್ಮಿಂಟನ್ ಅಲ್ಲಿ? ಇಲ್ಲ ಹಾಗೆ ನಾವು ನೋಡುದು ಸಹ ಇಲ್ಲ ಮ್ಯಾಚ್, ಸುಮ್ಮನೆ ಆಟ ಆಡ್ಲಿಕ್ಕೆ ಅಂತ ಬಂದದ್ದು ಮ್ಯಾಚ್. ಫೇವರೇಟ್ ಪ್ಲೇಯರ್? ನಥಿಂಗ್ ಆಸ್ ಸಚ್. ಫಾಲೋ ಮಾಡೋದಿಲ್ಲ ಬ್ಯಾಡ್ಮಿಂಟನ್ ಸ್ಪೋರ್ಟ್ಸ್ ಅನ್ನು, ಜಸ್ಟ್ ಆಟ ಆಡೋದು ಟೈಮ್ ಪಾಸಿಗೆ ಅಷ್ಟೇ. ಸೊ ಟಾಸ್ ನಿಮ್ದು ಬೇರೆ ಸೋತಿದೆ ಅಂತಂದ್ರು. ಹೌದು, ಪರವಾಗಿಲ್ಲ. ಮತ್ತೆ ಒಂದು ಬೈ ಸಿಕ್ಕಿತ್ತು ಮ್ಯಾಚ್ ಇಂಪಾರ್ಟೆಂಟ್. ಥ್ಯಾಂಕ್ ಯು. ಲವ್ಲಿ, ಥ್ಯಾಂಕ್ ಯು. ನಿಮ್ದು ಕಂಪ್ನಿ ಬಗ್ಗೆ ಏನಾದ್ರು ಹೇಳಿದ್ರೆ? ನಮ್ದು ಕಂಪ್ನಿ ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡಿರೋದು, ಈಗ ಒಳ್ಳೆ ರೀತಿ ಹಂಗೆ ಬೆಳಿಬೇಕಂತ ಇದೆ. ಸೊ ಆ ರೀಸನ್ ಮತ್ತು ಸ್ಪೋರ್ಟ್ಸಿಗೂ ಒಂದು ಸ್ವಲ್ಪ ಒತ್ತು ಕೊಡುವಂತ ಸ್ಪಾನ್ಸರ್ ಮಾಡಿದ್ವಿ ಈಗ. ಮತ್ತೆ ನಿಮ್ದು ಹೆಂಗೆ, ಎಲ್ಲಿ ಫೆಸಿಲಿಟೀಸ್ ಯಾವ ತರ? ಅಂದ್ರೆ ಈಗ ನಾವು ಬೆಂಗಳೂರಲ್ಲಿ ಮತ್ತೆ ಉಡುಪಿ ಮಂಗಳೂರು ಅಲ್ಲೆಲ್ಲ ಮಾಡ್ತಾ ಇರ್ತೀವಿ. ಇಂಟೀರಿಯರ್ ಉಡುಪಿ ಮಂಗಳೂರು ಹಂಗೆ ಕನ್ಸ್ಟ್ರಕ್ಷನ್ ಮತ್ತೆ ಇಂಟೀರಿಯರ್ ಎರಡು ಸೇರಿಸಿ ಮಾಡ್ತಾ ಇರ್ತೀವಿ. ಅರ್ಬನ್ ಗ್ರಹ ಅಂತ ನಿಮ್ಗೆ ನೋಟಿಸ್ ಮಾಡಿ. ಅರ್ಬನ್ ಗ್ರಹ ಕನ್ಸ್ಟ್ರಕ್ಷನ್ ಅಂಡ್ ಇಂಟೀರಿಯರ್ಸ್. ಥ್ಯಾಂಕ್ ಯು ಸೋ ಮಚ್. ನಮಗೆ ಅಭಿಜಿತ್ ಇದ್ದಾರೆ, ನಮ್ಮ ಆರ್ಗನೈಸಿಂಗ್ ಕಮಿಟಿ ಒನ್ ಆಫ್ ದ ಕೋರ್ ಮೆಂಬರ್ ಪ್ರಕಾಶ್ ಶೆಟ್ಟಿ ಅವ್ರ ಕಸಿನ್. ಸೊ ಅಭಿಜಿತ್ ಅವರೇ, ಈವೆಂಟ್ ಬಗ್ಗೆ ಏನು ಹೇಳ್ತೀವಿ? ಆಕ್ಚುಲಿ ಒಂದು ಖುಷಿ ಅಂತ ಹೇಳಿದ್ರೆ ಎಲ್ಲರನ್ನು ಒಟ್ಟಿಗೆ ನೋಡಕ್ ಸಿಗ್ತಾ ಇದೆ, ಅದು ಒಂದು ಒಳ್ಳೆ ಖುಷಿ. ಮತ್ತೆ ಕರಾವಳಿ ಪ್ಲೇಯರ್ಸ್ ಆಡ್ತಾ ಇರೋದು ನೋಡ್ತಾ ಇರೋದು, ಲೈಕ್ ಫೀಲ್ ಹ್ಯಾಪಿ. ಆಕ್ಚುಲಿ ತುಂಬಾ ಖುಷಿ ಆಯ್ತು ನೋಡಕ್ಕೆ, ಅದಕ್ಕೆ ನೋಡಕ್ಕೆ ಬಂದಿದ್ದೀನಿ. ಆಡ್ತಾ ಇಲ್ಲ, ಬಟ್ ಐ ಆಮ್ ಹ್ಯಾಪಿ ಟು ಬಿ ಎ ಪಾರ್ಟ್ ಆಫ್ ಇಟ್. ಮೇ ಬಿ 2027 ಅಲ್ಲಿ ಆಡೋ ಚಾನ್ಸಸ್ ಇದೆಯಾ? ಓ ಎಸ್, ಡೆಫಿನೆಟ್ ಆಗಿ ಆಡ್ತೀನಿ. ಹಾಗಾದ್ರೆ ನೀವು 100 ಟೀಮ್ ಪುಷ್ ಮಾಡಬಹುದು. ಡೆಫಿನೆಟ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಒನ್ ಆಫ್ ದ ಕೋರ್ ಕಮಿಟಿ ಮೆಂಬರ್ ನಂದನ್ ಶೆಟ್ಟಿ ಅವರ ಸಿಸ್ಟರ್ ಡಾಕ್ಟರ್ ನಿಧಿ ಶೆಟ್ಟಿ. ಈಗ ನಮ್ಮ ಕಮಿಟಿ ಬಗ್ಗೆ ಅಥವಾ ನಮ್ದು ಟೂರ್ನಮೆಂಟ್ ಬಗ್ಗೆ ನಿಮ್ಮ ಕಮಿಟಿ ಅಂತೂ ಸೂಪರ್ ಆಗಿ ಎಲ್ಲ ಆರ್ಗನೈಸ್ ಮಾಡಿ ಚಂದ ಮಾಡಿ ಎಲ್ಲ ಮಾಡ್ಯಾರ. ಪ್ಲಸ್ ಆರ್ಗನೈಸಿಂಗ್ ಕಮಿಟಿ ಊಟ ಮಾತ್ರ ಸೂಪರ್. ಎವ್ರಿಥಿಂಗ್ ಇಸ್ ಗುಡ್ ಅಂಡ್ ವೆಲ್ ಆರ್ಗನೈಸ್ಡ್. ಎಲ್ಲರೂ ಚಂದ, ಎಲ್ಲರೂ ಒಟ್ಟಿ ಸೇರಿ ಮಾಡೋದು ಲೈಕ್ ಇಟ್. ಥ್ಯಾಂಕ್ ಯು ಸೋ ಮಚ್. ಎಂತ ಕನ್ನಡತಿ ಅಂದ್ರೆ ನೋಡಿ, ಕನ್ನಡ ಬರಲ್ಲ ಅಂತ ಕನ್ನಡದಲ್ಲೇ ಹೇಳ್ತಾವ್ರೆ. ಇದಕ್ಕಿಂತ ಕನ್ನಡ ಪ್ರೇಮ ಬೇಕಾ? ಇದಕ್ಕಿಂತ ಕನ್ನಡ ಪ್ರೇಮ ಬೇಕಾ ನಮ್ಗೆ? ಸೊ ಈಗ ಅಲ್ಲ, ಈಗ ಸರಿ, ನೀವು ಕನ್ನಡ ಗೊತ್ತಿಲ್ಲ ಅಂದ್ರೆ, ಕನ್ನಡ ಗೊತ್ತಿಲ್ಲ ಅನ್ನೋ ಹೇಳೋರ್ ಬಗ್ಗೆ ನಿಮ್ಮ ಒಪಿನಿಯನ್ ಹೇಳಿ. ಇಲ್ಲ ಸೊ ಈ ಕನ್ನಡ ಬರಲ್ಲ ಅಂದ್ರೆ, ಸೊ ತುಂಬಾ ಜನ ಕನ್ನಡ ಅಲ್ಲ, ಅದೇ ಕನ್ನಡ ಗೊತ್ತಿಲ್ಲ ಅಂತ ತುಂಬಾ ಜನ ಹೇಳ್ತಾರೆ. ಅವ್ರ ಬಗ್ಗೆ ಏನಾದ್ರು ಹೇಳೋದಿದ್ರೆ? ನೋ ಕಮೆಂಟ್ಸ್. ಸೊ ಹಂಗ ಟೂರ್ನಮೆಂಟ್ ಬಗ್ಗೆ ಏನಾದ್ರು ಹೇಳಿ. ಲೈಕ್ ಇತ್ತು, ಒಳ್ಳೆ ಆರ್ಗನೈಸ್ ಮಾಡಿರೋ. ಆಮೇಲೆ ಊಟ ಲೈಕ್ ಇದ್ದಿತ್ತು. ಒಳ್ಳೆ ಪಾಯಿಂಟ್. ಎಲ್ಲ ಊರನ್ನೆಲ್ಲ ಕಂಡು ಖುಷಿ ಆಯ್ತು. ಬೆಂಗಳೂರಂಗ್ ಎಲ್ಲರನ್ನು ಒಟ್ಟಿಗೆ ಕಂಡು. ವುಮೆನ್ಸ್ ಟೂರ್ನಮೆಂಟ್ ಮಾಡ್ರೆ ಟೀಮ್ ಹಾಕ್ತೀರಾ ನೆಕ್ಸ್ಟ್ 2027? ಈ ಸತಿನೇ ಕೇಳಿದ್ ಪ್ರಖ್ಯಾತ್ ಹತ್ರ ವುಮೆನ್ಸ್ ಆಡ್ಸೋದಿಲ್ಲ ಅಂತ ಹೇಳ್ದ. ಓಕೆ, ನಮ್ಗೆ ನೋಟಿಸ್ ಇಲ್ಲ. ಸೊ ನೆಕ್ಸ್ಟ್ ಟೈಮ್ 2027 ಅಲ್ಲಿ ವುಮೆನ್ಸ್ ಟೂರ್ನಮೆಂಟ್ ಮಾಡುತ್ತೋ ನಿಮ್ದೇ ಫಸ್ಟ್ ಟೀಮ್ ಆಗಿರುತ್ತೆ. ಥ್ಯಾಂಕ್ ಯು. ಅರ್ಬನ್ ಗ್ರಹ ಅಂತ ಆಲ್ರೆಡಿ ಈಗ ವಿಡಿಯೋದಲ್ಲಿ ಕಂಡಿರ್ತೀರಿ. ಸೊ ಅರ್ಬನ್ ಗ್ರಹದ ಒನ್ ಆಫ್ ದ ಮೆಂಬರ್. ಸೊ ಇವರು ಅದ್ರ ಬಗ್ಗೆನೂ ಹೇಳ್ತಾರ, ಹಂಗೆ ನಮ್ಮ ಟೂರ್ನಮೆಂಟ್ ಬಗ್ಗೆನೂ ಸ್ವಲ್ಪ ಮಾತಾಡ್ತಾರೆ. ಟೂರ್ನಮೆಂಟ್ ಬಗ್ಗೆ ಮಾತಾಡೋದಾದ್ರೆ, ಬೆಂಗಳೂರಲ್ಲಿ ನಡೀತಿರೋ ಬ್ಯುಸಿ ಲೈಫಲ್ಲಿ ಮಂಗಳೂರು ಉಡುಪಿ ಅವರಿಗೆ ಒಳ್ಳೆ ಒಂದು ಆಟನ ಆರ್ಗನೈಸ್ ಮಾಡಿದ್ದೀರ. ಅದೊಂದು ಒಳ್ಳೆ ಕಾಲ್ ಆ್ಯಕ್ಚುಲಿ ತಗೊಂಡಿರೋದು. ಈ ಬ್ಯುಸಿ ಲೈಫ್ಗೆ ಒಂದು ಎಂಟರ್ಟೈನ್ಮೆಂಟ್ಗೆ ಒಳ್ಳೆ ಪ್ಲೇಸ್ ಅನ್ಬೋದು. ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದೀರಾ, ಚೆನ್ನಾಗಿ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಇದೇ ತರ ನಿಮ್ ಸಪೋರ್ಟ್ ಇರಲಿ. 2027 ಅಲ್ಲಿ ನಿಮ್ ಟೀಮ್ ಇರಲಿ. ನವೀನ್ ಅವ್ರು ಇದಾರೆ, ನಮ್ದು ಕಸಿನ್
ಅದು ಔಟ್ ಆಫ್ ದಿ ಬಾಕ್ಸ್. ಸೊ ಈಗ ಅವ್ರ ಒಬ್ಬ ಊರಿನ ಸದಸ್ಯರಾಗಿ ಕರಾವಳಿಯ ಒಬ್ಬರ ಮೆಂಬರ್ ಆಗಿ ಈಗ ಇಲ್ಲಿಗೆ ಬಂದಿದ. ಸೊ ಕರಾವಳಿ ಐಕ್ಯಂ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಬಗ್ಗೆ ನಿಮ್ಮ ಒಪಿನಿಯನ್ ಅನ್ನೋದು ಹೇಳಿ. ಒಪಿನಿಯನ್ ಅಂದ್ರೆ ಬ್ಯಾಡ್ಮಿಂಟನ್ ಪ್ಲೇಯರ್ ಅಲ್ಲ ನಾನು, ಆಕ್ಚುಲಿ ವಾಲಿಬಾಲ್ ಪ್ಲೇಯರ್. ಬಟ್ ಇದನ್ನ ಕಂಡು ಖುಷಿ ಆಯ್ತು. ಸುಮಾರು ಜನ ಇದ್ರು, ಸುಮಾರು 70 ಟೀಮ್ ಆಯ್ತು ಅಂತ ಹೇಳಿದ, ಖುಷಿ ಆಯ್ತು. ಆಲ್ ದ ವೆರಿ ಬೆಸ್ಟ್. ತುಂಬಾ ಥ್ಯಾಂಕ್ಸ್. ವಾಲಿಬಾಲ್ ಆದ್ರೂ ಬ್ಯಾಡ್ಮಿಂಟನ್ಗೂ ಪಾರ್ಟಿಸಿಪೇಟ್ ಮಾಡಿ, ಯಾಕಂದ್ರೆ ಇಂಟರ್ಮೀಡಿಯೇಟ್. ಸೊ 2027 ಅಲ್ಲಿ ನಿಮ್ ಟೀಮ್ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಓಕೆ, ಡನ್. ನೀರ್ ಬೈಟ್ ಅಲ್ಲ ಬರ್ರಿ, ವಿಡಿಯೋ ಬೈಟ್ ಇಲ್ಲ, ಮಾತಾಡಿ ಪರವಾಗಿಲ್ಲ. ಅಲ್ಲ, ಆರ್ಗನೈಸಿಂಗ್ ಬಗ್ಗೆ ಹೇಳಿ. ಚೆನ್ನಾಗಿ ಅನ್ನಿಸ್ತು ಬ್ರೋ, ನೀಟಾಗಿ ಪ್ಲಾನ್ ಮಾಡ್ಕೊಂಡು ಮಾಡಿದ್ದೀರಾ. ಊಟ ಎಲ್ಲ ಚೆನ್ನಾಗಿತ್ತು. ರೆಫ್ರಿನೂ ಅಷ್ಟೇ, ಗೇಮ್ ಫೇರ್ ಆಗಿದೆ, ಚೆನ್ನಾಗಿದೆ ಅಷ್ಟೇ ಬ್ರೋ. ಫನ್ ಕಂಟೆಂಟ್ ಇದೆ ಅಂತ ಕೇಳಿದ್ವಿ. ಸೊ ಹಾಡು ಹೇಳ್ತಿದ್ದೀರಾ ಅಂತ ಹೇಳ್ತಾರೆ ನಮ್ಮ ಬಾಯ್. ಇಲ್ಲ ಬ್ರೋ, ಸುಮ್ಮನೆ ಹೇಳಿದೆ ಬ್ರೋ. ಈಗ ಕಾಲೆಳೆ ಕೇಳ್ತವ್ರೆ, ನಿಜ ಇಲ್ಲ. ಇಲ್ಲ, ನನಗೆ ಬಂದ್ರೆ ನಾನು ಹೇಳ್ಬೋದು, ಇಲ್ಲ ಏನು. ಆಲ್ರೆಡಿ ಹೇಳಿದೆ, ನಮ್ದು ಒನ್ ಆಫ್ ದಿ ಕೋರ್ ಕಮಿಟಿ ಮೆಂಬರ್ ಪ್ರಖ್ಯಾತ್ ಶೆಟ್ಟಿ ಅವರ ಹಿರಿಯ ಬ್ರದರ್, ಅವರ ಅಣ್ಣ ನಮಗೂ ಅಣ್ಣನ ತರನೇ, ಅವರು ನಮ್ಮ ಕಮಿಟಿಗೂ ಅಣ್ಣನ ತರನೇ. ಸೊ ಅವ್ರ ಕಡೆಯಿಂದ ನಮ್ಗೆ ಸಜೆಷನ್ ಮತ್ತೆ ಈ ಒಪಿನಿಯನ್ ಎರಡು ಬೇಕು. ಸೊ ಹೇಳಿ, ನಮ್ಮ ಕಮಿಟಿ ಬಗ್ಗೆ ಏನಂತೀರಾ? ನಮ್ದು ಟೂರ್ನಮೆಂಟ್ ಆರ್ಗನೈಸ್ ಎಲ್ಲ ಒಳ್ಳೆ ತರದಲ್ಲ ಐತಿ ಇವತ್ತು ಮಾತ್ರ. ಇಷ್ಟೆಲ್ಲ ಒಳ್ಳೆ ಆರ್ಗನೈಸ್ ಮಾಡ್ತೀವಿ ಅಂದ್ರೆ ನಾನು ಎಣಿಸ್ಕೊಂಡಿರಲಿಲ್ಲ. ಸೂಪರ್ ಆಗಿ ಮಾಡಿದ್ರಿ. ಮತ್ತೆ ಕ್ರೌಡು ಅಷ್ಟೇ ಸಕ್ಕತ್ತಾಗಿ ಕ್ರೌಡ್ ಬಂದಿತ್ತು. ಮತ್ತೆ ಒಳ್ಳೆ ಟೀಮ್, ಎಲ್ಲರೂ ಒಟ್ಟಾಗಿದೆ. ಆಕ್ಚುಲಿ ಇದು ಐಕ್ಯಂ ಆಯ್ತು. ಈಗ ಎಲ್ಲರೂ ಊರ್ ಬದಿಯರೆಲ್ಲ ಒಟ್ಟು ಸೇರಿ ಒಂದು ಒಳ್ಳೆ ಟೈಮ್ ಪಾಸ್ ಮಾಡ್ತಾ ಇತ್ತಿಲ್ಲ. ಈ ಥರದೇ ಇನ್ನೂ ಜಾಸ್ತಿ ಮಾಡ್ತಾ ಇರಿ. ನಮ್ಮ ಸಪೋರ್ಟ್ ಅಂತೂ ಇದ್ದೇ ಇರುತ್ತೆ. ಮಾಡಿದ್ವಿ ಇನ್ನೊಂದು ಕಾಮ. ಐಕ್ಯಂ ಅನ್ನೋ ಪದದ ಅರ್ಥ ಇಷ್ಟು ಒಳ್ಳೆ ಹೇಳ್ಕಂದ್ರೆ ಇವ್ರ ಹತ್ರನೇ ಕೇಳ್ಕನ್ಸುತ್ತೆ. ಸೊ ಹೋಪ್ಫುಲಿ 2027ಗೆ ಇವರು ನಮ್ಮೊಟ್ಟಿಗೆ ಗೇಮಲ್ಲಿ ಇರ್ತಾರ, ಕಮಿಟಿಯಲ್ಲೂ ಇರ್ತಾರ. ಸೊ ನೆಕ್ಸ್ಟ್ ಎಂಚ ಒಂದುಂಡು ಒಂದು ಪೂರ ಸೋಕ ಒಂದುಂಡ ಬನ್ನಿ. ಇದೇ ಗೊಬ್ಬರ ಉಂಟಾ ಅಂದ ಈ ಗೊಬ್ಬರ ಗೊಬ್ಬರ ಇದೆ ಅಲ್ಲೇ. ಇದಕ್ಕೆ ಪಾರ್ಟ್ನರ್ ಏರನ್ನ ಉಳ್ಳರ ಅಪ್ಪನೊಟ್ಟು ಗೊಬ್ಬರ ಗಣಪತಿ ನಾನ್ ನೋಡ್ದಾಗಿನ ಕಂಗ್ರ್ಯಾಚುಲೇಷನ್ಸ್. ಸೆಮಿಫೈನಲ್ 1 ನಡೀತಿದೆ. ಸೊ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಿದೆ. ಸೊ ಯಾರು ವಿನ್ ಆಗ್ಬೋದು ಅಂತ ನಿನ್ ಪ್ರಿಡಿಕ್ಷನ್ ಇದೆ? ಆ ಟೀಮ್ ಹೆಸರು ಅಂತ ಅವರಿಬ್ರದ್ದು. ಸಖತ್ತಾಗಿ ನೋಡ್ತಿದ್ದೀರಾ ಸರ್ ಮ್ಯಾಚ್ನ? ಸಖತ್ತಾಗಿ ನೋಡ್ತಿದ್ದೀರಾ? ಈಗ ಕೌಶಿಕ್ ಅವ್ರ ಟೀಮ್ ವಿನ್ ಆಗುತ್ತಾ, ಸುಕುಮಾರ್ ಶೆಟ್ಟರ್ ಟೀಮ್ ವಿನ್ ಆಗುತ್ತಾ? ಮತ್ತೆ ಮಂಥರ್ ಟೀಮ್ ವಿನ್ ಆಗುತ್ತೆ. ಕೌಶಿಕ್ ಮತ್ತೆ ಮಂಥನ್ ಅಂತ. ಐ ಆಮ್ ವಿತ್ ಸುಕುಮಾರ್. ಪೇಮೆಂಟ್ ಆಗಿದೆ ಅನ್ಸುತ್ತೆ. ಕೌಶಿಕ್ ಇದು ಸುಕುಮಾರು, ಅದು ಕೌಶಿಕ್. ಕೌಶಿಕ್ ಮತ್ತೆ ರಂಜಿತ್ ಅವ್ರಿಗೆ ಅಂತ. ಸುಧಾಕರ್ ಅವರೇ, ಯಾರು ವಿನ್ ಆಗ್ಬೋದು? ಅವ್ರು ಆಡ್ದಾರ ವಿನ್ ಆಗ್ತಾರೆ. ಇಬ್ರು ಆಡ್ತಾವ್ರಲ್ಲ, ಎಂತ ಶಾಲೆ ಗಿಲೆಗೆ ಹೋಗಿಲ್ವಾ? ಲೈಕ್ ಆಡ್ದಾರ ವಿನ್ ಆಗ್ತಾರೆ. ಸರಿ ಆಚೆ ನಿಮ್ಗೆ ಯಾರು ಪಾರ್ಶಿಯಾಲಿಟಿ ಮಾರಿ ಇಲ್ಲ, ಅವ್ರಿಗೆ ಯಾರು ಬೇಕಂತ ನಾ ಕೇಳ್ತಾ ಇದ್ದೀನಿ. ಸೂಪರ್ ಬ್ರೋ, ಇಂಟೆನ್ಸ್ ಆಗ್ತಿದೆ ಮ್ಯಾಚ್. ಯಾರು ವಿನ್ ಆಗ್ಬೋದು ಅಂತ ಪ್ರಿಡಿಕ್ಷನ್ ಮಾಡ್ತೀರಾ? ಕೌಶಿಕ್ ಅವ್ರ ಟೀಮು ಓಟ್ ಜಾಸ್ತಿ ಇದೆ ಬ್ರೋ. ಯಾರು ವಿನ್ ಆಗ್ಬೋದು? ಮನು ಬ್ರೋ, ಸುಕುಮಾರ್ ಅವ್ರದ್ದು ನಿಮ್ ಫ್ರೆಂಡ್ ಕೌಶಿಕ್ ಅವರು, ನನಗೆ ಗೊತ್ತು ನೀವು ಓಟು ಕೌಶಿಕಕ್ಕೆ ಮಾಡ್ತೀರಾ ಅಂತ. ಬಟ್ ಯಾವ ಲೆವೆಲ್ ವರ್ಗೂ ಇಂಟೆನ್ಸ್ ಆಗಿದೆ ಮ್ಯಾಚ್, ಹೆಂಗ್ ಆಗ್ತಿದೆ ಅಂತ ಹೇಳ್ಬೋದಾ? ಮೋಸ್ಟ್ಲಿ ಕೌಶಿಕ್, ನಾನು PUC ಇಂದ ಕೌಶಿಕ್ ನಾವೆಲ್ಲ ಜೊತೆಲಿ ಆಡ್ತಿದ್ವಿ. ನನ್ನ ಪ್ರಕಾರ 100% ಕೌಶಿಕ್ ವಿನ್ ಆತ. ಕಾನ್ಫಿಡೆನ್ಸ್ ಅಂದ್ರೆ ನಾವು ಒಟ್ಟಿಗೆ ಆಡ್ತಾರಲ್ಲ, ಅವ್ನ ಗೇಮ್ ನಂಗೆ ಗೊತ್ತಿತ್ತು. ನಮ್ಮನ್ನೆಲ್ಲ ಸುಮಾರು ಸಲ ಸೋಲ್ಸಿದ. 100% ಎದುರಿನವ್ರನ್ನ ಸೋಲ್ಸ್ತಾ ಈ ಸಲ.
ಸೋತಿರೋ ದುಃಖದಲ್ಲಿ ಖುಷಿ ಇದೆ ಅಂತ ಹೇಳ್ತೇವ್ರ ಅವರು. ಸೊ ನೆಕ್ಸ್ಟ್ ಇವ್ರ ಮಣ್ಣನ ಹತ್ರ ಕೇಳುವ, ನೆಕ್ಸ್ಟ್ ಯಾರು ವಿನ್ ಆಗ್ಬೋದು? ಕೌಶಿಕ್. ಕೌಶಿಕ್ ಕಾನ್ಫಿಡೆನ್ಸ್. ಮ್ಯಾಚ್ ಇಂಟೆನ್ಸ್ ಆಗ್ತಾಯಿತ್ತು. ಸುಕುಮಾರ್ ಶೆಟ್ಟರ್ದು ಕೌಶಿಕ್ ಅವ್ರ ಟೀಮ್. ನೀನ್ ಕಂಡಿದ್ದೆ ಎಷ್ಟೋ ತನಕ ಮ್ಯಾಚ್ ಹೆಂಗ್ ಓದ್ತೈತೆ ಎಲ್ಲ ಅಂತ. ಸೊ ನಿನ್ ಗೆಸ್ ಯಾರು ವಿನ್ ಆಗ್ಬೋದು? ಸುಕುಮಾರ್ ಶೆಟ್ಟರ್ ಸೊ ನೀನು ನಮ್ಮ ಆರ್ಗನೈಸರ್ಗೆ ಹೆಲ್ಪ್ ಮಾಡಿದೆ, ಸುಕುಮಾರ್ ಶೆಟ್ರೆ ವಿನ್ ಆತ್ರ ಅಂತ ಹೇಳ್ತಿದ್ದೆ. ವಿನ್ ಆಗ್ತಾರೆ, ವಿನ್ ಆಗ್ಬೇಕು. ಅವ್ರು ಡೈವ್ ನೋಡಿದ್ರೆ ಅವರೇ ವಿನ್ ಆಗ್ತಾರೆ ಅನ್ಸ್ತಾ ಇದೆ ನನ್ಗೂ. ಸೊ ಯೋಗೀಂದ್ರ, ಗೊತ್ತು ಸುಕುಮಾರ್ ಶೆಟ್ಟರ್ನ ಹತ್ರದಿಂದ ನೋಡಿರ್ತೀಯ, ಕೌಶಿಕನ್ ನೋಡಿರಲ್ಲ, ಬಟ್ ಗೇಮ್ ನೋಡಿರ್ತೀಯ ಇಷ್ಟೋ ತನಕ. ಸೊ ಈಗ ನೀನು ಈ ಮ್ಯಾಚ್ ಸಿಚುವೇಶನ್ ನೋಡ್ಕೊಂಡು ಯಾರು ವಿನ್ ಆಗ್ಬೋದು ಅಂತ ಹೇಳ್ತೀಯ? ಕೌಶಿಕ್ ಅಂಡ್ ಟೀಮ್. ಕೌಶಿಕ್ ಅಂಡ್ ಟೀಮ್. ಸೊ ಇಲ್ಲೇ ಇದ್ದಾರೆ ಇಬ್ರು, ಒಬ್ರು ಕೌಶಿಕ್ ಅಂತ ಇದ್ದಾರೆ, ಒಬ್ರು ಸುಕುಮಾರ್ ಶೆಟ್ಟರ್ ಅಂತ ಇದ್ದಾರೆ. ಸೊ ಮ್ಯಾಚ್ ಇಂಟೆನ್ಸ್ ಆಗ್ತಾ ಇದೆ. ನೆಕ್ಸ್ಟ್ ಒಬ್ಬರು ಮಾಸ್ ಸುಕುಮಾರ್ ಅವರು ಯಾರು ವಿನ್ ಆಗ್ಬೋದು? ಸುಕುಮಾರ್ ಅವ್ರು ವಿನ್ ಆಗ್ತಾರೆ. ಇದು ಶೆಟ್ಟರ್ ಬಿಟ್ಕೊಡ್ತಾ ಇಲ್ಲ ಅವರು, ಪರವಾಗಿಲ್ಲ. ಇರ್ಲಿ ಆದ್ರೂ ಕೇಳುವ. ನನಗೆ ಗೊತ್ತು ಆನ್ಸರ್ ಸುಕುಮಾರ್ ಶೆಟ್ಟರ್ ಅಂತ ಬರುತ್ತೆ ಅಂತ, ಬಟ್ ಆದ್ರೂ ಮ್ಯಾಚ್ ಇಂಟೆನ್ಸ್ ಆಗ್ತಿತ್ತ, ಯಾರು ವಿನ್ ಆಗ್ತ ಅಂದ್ಕೊಂಡು ಹೇಳಕತ್ತ. ಸುಕುಮಾರ್ ಅಣ್ಣ. ಇದು ನಾನು ಕೇಮ್ದೆ ತಪ್ಪು ಎಂತಕ್ಕಂದ್ರೆ ಸುಕುಮಾರ್ ಅಣ್ಣವ್ರ ವೈಫ್. ಈಗ ಇವ್ರ ಆನ್ಸರ್ ಸುಕುಮಾರ್ ಶೆಟ್ಟರ್ ಅಂದೇ ಬರ್ತದೆ, ಬಟ್ ಯಾಕೆ ವಿನ್ ಆಯ್ಕೆ ಈಗ ಅವ್ರು ಎಷ್ಟು ಇನಿಷಿಯೇಟಿವ್ ತಗೊಂಡಿರಂತೆ ಅಂತ ಹೇಳಕತ್ತ. ಪಪ್ಪ ಹಿಡಿದಿನ ಅಷ್ಟೇ, ಅಷ್ಟೇ. ಆ ಡೆಡಿಕೇಶನ್ ಇಷ್ಟು ವರ್ಷ ಆಡದ ಕರು ಇನ್ನಲ್ಲ. ಬಟ್ ನಂಗೊಂದು ಸೀಕ್ರೆಟ್ ಗೊತ್ತಾಯ್ತು, ಅಪ್ಪ ಮಗನ್ ಬಾಂಡಿಂಗ್ ಈ ರೇಂಜಿಗೆ ಇತ್ತಲ್ಲ, ಯಾಕೆ ಅಂತ. ಮಗ ಅಲ್ವಾ, ಅಪ್ಪನೇ ಕಲ್ಸದಲ್ಲ ಮೊದ್ಲಿಂದ ಬ್ಯಾಡ್ಮಿಂಟನ್. ಅಪ್ಪನೇ ಗುರು ಅಂತ. ಸೈಸ್, ಥ್ಯಾಂಕ್ ಯು. ಮ್ಯಾಚ್ ಕಾಣ್ತಾ ಇದ್ರಿ, ಇಂಟೆನ್ಸಿಟಿ ಆಗ್ತಾ ಇತ್ತ. ಸುಕುಮಾರ್ ಶೆಟ್ರು ನಿಮ್ಗೆ ಗೊತ್ತೈತ, ಕಂಡಿರ್ತೀರಿ. ಸೊ ಕೌಶಿಕ್ ಅವ್ರ ಆ ಕಡೆ ಇದ್ದ. ನಿಮ್ ಪ್ರಕಾರ ಯಾರು ಫೈನಲ್ಗೆ ಹೋಗ್ಬೋದು ಈ ಸೆಟ್ ಅಲ್ಲಿ? ಈಕ್ವಲ್ ಫೈಟ್ ಇದೆ ನನ್ನ ಪ್ರಕಾರ. ಕೌಶಿಕ್ ಅವರು. ಓಕೆ, ಯಾವ ಪಾಯಿಂಟ್ ಅಲ್ಲಿ ಅನಿಸ್ತಾ ಇದೆ ಕೌಶಿಕ್ ಅವರು 1% ಮೇಲಿದ್ದಾರೆ ಅಂತ? ಕೋಆರ್ಡಿನೇಷನ್ ಅವ್ರದ್ದು ತುಂಬ ಚೆನ್ನಾಗಿದೆ. ಓಕೆ ಓಕೆ. ಪ್ಲಸ್ ದ ಅಬಿಲಿಟಿ ಟು ಹಿಟ್ ಸ್ಮ್ಯಾಶಸ್ ಫ್ರಮ್ ಬ್ಯಾಕ್ ಎಂಡ್, ದಟ್ ಈಸ್ ದ ಮೇನ್ ಥಿಂಗ್. ಓಕೆ ಓಕೆ, ಸೂಪರ್ ಸೂಪರ್. ಅಪ್ಪ ಮಗನ ಬಾಂಡಿಂಗ್ ಬಗ್ಗೆ ಏನಾರು ಹೇಳ್ತೀರಾ? ಅದು ಸೂಪರ್ ಬಾಂಡಿಂಗ್. ಈ ಥರ ಆ ಏಜಲ್ಲಿ ಅವ್ರು ಡೈವ್ ಬೀಳೋದು ನೋಡಿದ್ರೆ ಕ್ರೇಜಿಯಸ್ ಫಿಟ್ನೆಸ್. ಸೊ ಮಗನ್ ಫ್ಯೂಚರ್ ಅಪ್ಪನಲ್ಲಿ ಕಾಣಿಸ್ತಾ ಇದೆ ಅಂತೀರಲ್ಲ ನೀವು? ಖಂಡಿತವಾಗ್ಲು. ಥ್ಯಾಂಕ್ ಯು ಥ್ಯಾಂಕ್ ಯು. ತಗೊಳ್ಳೆ ಫೋಟೋ ತೆಗಿತೀನಿ. ಇದೀಗ ನಮ್ಮ ತಂಡದ ಒಬ್ಬ ಪ್ರಖ್ಯಾತ ಗಾಯಕರಾದ ಪ್ರದೀಪ್ ಮೀನ್ ಅವರಿಂದ ಒಂದು ಸಂಗೀತ ರಸದ ಔತಣ. ಔತಣ ಇಲ್ಲ, ಬರೀ ರಸ ಮಾತ್ರ. ಕಂಟೆಂಟ್ ಸಿಗ್ತಾ ಮಾತಲ್ಲಿ ಹೇಳೋದಲ್ಲ ನಿನ್ನ ರೂಪದ ಬಣ್ಣ, ನನ್ನ ಹಾಡು ಸಾಲೋದಿಲ್ಲ ಹೊಗಳೋಕೆ ತಾರುಣ್ಯ, ನಿನ್ನ ಪೂಜೆ ಮಾಡೋ ಆಸೆ ಮನೋಲಾಸೆ ನೀ, ಪ್ರೀಚೆ ಪ್ರೀಚೆ ನೀ ನನ್ನೇ ಪ್ರೀಚೆ 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 ನೀ ನನ್ನೇ ಪ್ರೀಚೆ ಪ್ರೀಚೆ ಪ್ರೀಚೆ. ಮಾತಲ್ಲಿ ಹೇಳೋದಲ್ಲ ನಿನ್ನ ರೂಪದ ಬಣ್ಣ,
ನನ್ನ ಹಾಡು ಸಾಲೋದಿಲ್ಲ ಹೊಗಳೋಕೆ ತಾರುಣ್ಯ ನಿನ್ನ ಪೂಜೆ ಮಾಡೋ ಆಸೆ ಮನೋಲಾಸೆ ನೀ ಪ್ರೀಚೆ ಪ್ರೀಚೆ ನೀ ನನ್ನೇ ಪ್ರೀಚೆ ಪ್ರೀಚೆ ಪ್ರೀಚೆ. ಥ್ಯಾಂಕ್ ಯು ತುಂಬಾ ರಸ ಮಾತ್ರ ಹಳಿ ಸಾಂಗ್ ಹಳಿ ಅಷ್ಟು ಬೇಡ ರಸ ಬೇಕು ರಸ. ಯಾವ ಸಾಂಗ್ ಅದು ಹಾಡುತ್ತಲ್ಲ ಹೊಸ ಹಾಡು. ಕುಹು ಕುಹು ಕೋಗಿಲೆ ಕೂಗಿದೆ. ಗಾಯಕರು ಇನ್ನೊಂದು ಸಾಂಗ್ ಅನ್ನು ಹಾಡ್ತಾ ಇದ್ದಾರೆ. ಯಾಕಂದ್ರೆ ಅವರ ಮೊದಲ ಸಾಂಗು ತುಂಬಾ ರಸದೌತಣವಾಗಿತ್ತು. ಸೊ ಈಗ ರಸಮಂಜರಿಗೆ ಇನ್ನೊಂದು ರಸ ಸೇರಿಸ್ತಾ ಇದ್ದಾರೆ. ಸೊ ಇದೀಗ ಅವ್ರ ಮುಂದೆ ಮೈಕ್ ಬಿಳಿ ಮಾಡಕ್ಕೆ ಇದೆಲ್ಲ ಬರ್ತಾ ಜೊತೆಯಾಗಿ ಹಿತವಾಗಿ ಸೇರಿ ನಡೆವ ಸೇರಿ ನುಡಿವ ಜೊತೆಯಾಗಿ ಹಿತವಾಗಿ ಸೇರಿ ನಡೆವ ಸೇರಿ ನುಡಿವ ನನ್ನ ಬದುಕಲ್ಲಿ ನೀ ಎಂದು ತುಂಬಾ ಥ್ಯಾಂಕ್ಸ್. ಸಾಕಾಯ್ತಾ 2 ಸಾಂಗ್ ಬೇಜಾರಾಯ್ತು. ನೆಕ್ಸ್ಟ್ ಈಗ ಗೊತ್ತು ಅಮೋಘ್ ಅವರು ಮತ್ತೆ ಶ್ರೀಕಾಂತ್ ಅವರು ಆಡ್ತಾ ಇದ್ದಾರೆ. ಸೊ ನಿಮ್ಮ ಒಪಿನಿಯನ್ ಏನು? ಯಾರು ವಿನ್ ಆಗ್ಬೋದು? ಇಲ್ಲ, ತುಂಬಾ ಎಕ್ಸೈಟಿಂಗ್ ಆಗಿದೆ ಮ್ಯಾಚ್ ಮಾತ್ರ. ನನ್ಗನ್ನಿಸ್ತಾ ಇದೆ ಅಮೋಘ್ ಅವ್ರ ತಂಡನೇ ಗೆಲ್ಬೋದು ಅಂತ. ಅವರು ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ, ಅವಾಗಿಂದ ನೋಡ್ತಾ ಇದ್ದೀನಿ, ಚೆನ್ನಾಗಿ ಆಡ್ತಾ ಇದ್ದಾರೆ. ಸೊ ಅವರೇ ಗೆಲ್ಬೋದು ಅನ್ನಿಸ್ತಾ ಇದೆ ನನಗೆ. ಆದ್ರೆ ತುಂಬಾ ಕುತೂಹಲಕಾರಿಯಾಗಿದೆ, ತುಂಬಾ ರೋಚಕವಾಗಿದೆ. ಓಕೆ, ಈಗ ಇನ್ನೊಬ್ರು ಕೇಳೋಣ. ನಮ್ಮ ಪಕ್ಕದಲ್ಲೇ ಕುಂತವ್ರೆ, ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಮ್ಯಾಚ್ ನೋಡ್ತಾ ಇದ್ದಾರೆ. ಮಾತು ಇವ್ರು ಆಡಿದ್ರು ಲೆಕ್ಕಿಸದೆ ಮ್ಯಾಚ್ ನೋಡ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ತುಂಬಾ ಇಂಟ್ರೆಸ್ಟ್ ಆಗಿದೆ ಮ್ಯಾಚ್ ಮೇಲೆ. ಸೊ ನಿಮ್ಮ ಒಪಿನಿಯನ್ ಯಾರು ಗೆಲ್ಬೋದು? ಈ ಸೈಡ್ನವ್ರು ಅಂದ್ರೆ ಶ್ರೀಕಾಂತ್ ಅಂತ. ಶ್ರೀಕಾಂತ್. ಅವರು ಅಮೋಘ್ ಅಂತ ಇದ್ದಾರೆ, ನೀವು ಶ್ರೀಕಾಂತ್ ಇದ್ದೀರಾ. ಜುಗಲ್ಬಂದಿ ಏನೋ ಕನ್ನಡ ಗೊತ್ತಿಲ್ಲ. ಕನ್ನಡ ಗೊತ್ತಿಲ್ಲ. ಎರಡು ಟೀಮಲ್ಲಿ ಯಾರ್ಯಾರು ಅಂತೇಳಿ ಗೊತ್ತಿಲ್ಲ. ಎರಡು ತಂಡ ಅಂತ ಹೇಳ್ಬೋದಾ? ನಂಗೆ ಕನ್ನಡ ಬರ್ತದೆ, ತುಂಬಾ ಚಂದ ಕನ್ನಡ ಮಾತಾಡ್ತೇನೆ ನಾನು. ಶ್ರೀಕಾಂತ್ ಅವ್ರು ವಿನ್ ಆಗ್ತಾರಾ ಅಥವಾ ಅಮೋಘ್ ಅವ್ರು ವಿನ್ ಆಗ್ತಾರ? ಅಮೋಘ್ ಅವ್ರಿಗೆ ನೀವು ನೀವು ಆಡೋದಿದ್ರೆ ಇವ್ರನ್ನ ಸೇರಿಸ್ಕೊಳ್ಳಿ ಆಡಕ್ಕೆ. ಇಲ್ಲ, ಮ್ಯಾಚ್ ಪ್ರಿಡಿಕ್ಷನ್ ಅಷ್ಟೇ, ಮ್ಯಾಚ್ ಪ್ರಿಡಿಕ್ಷನ್. ಸೊ ಶ್ರೀಕಾಂತ್ ಅವ್ರಿಗೆ ಗೊತ್ತು, ನೀವು ಫಸ್ಟ್ ಮ್ಯಾಚ್ ನೀವು ಅವ್ರ ಎದುರು ರೋಚಕವಾಗಿ ಸೋತಿದ್ದೀರಾ. ಸೊ ಅದರಿಂದ ಅವ್ರು ವಿನ್ ಆಗ್ತಾರಾ? ಅದೇ ರೋಚಕವಾಗಿ ಸೋತಿದ್ದೀರಾ ಅಂತಿದ್ದು ಬ್ರೋ. ನೀವು ಯಾಕೆ ತಪ್ಪು ತಿಳ್ಕೊತೀರಾ? ರೋಚಕವಾಗಿ ಸೋತಿದ್ದೀರಾ. ಸೊ ಶ್ರೀಕಾಂತ್ ಅವರು ಮತ್ತೆ ಅಮೋಘ್ ಅವರು ಯಾರು ವಿನ್ ಆಗ್ತಾರೆ? ನಂಗೆ ಶ್ರೀಕಾಂತ್ ಅವರು ವಿನ್ ಸೊ ಫಸ್ಟ್ ಸೆಟ್ ಯಾರು ವಿನ್ ಆದ್ರೂ ಗೊತ್ತಾಗಿಲ್ಲ, ನೋಡುವ. ಶ್ರೀಕಾಂತ್ ಅವರು ವಿನ್ ಆಗ್ತಾರೆ. ಯಾಕೆ ಆತರ ಅನಿಸ್ತೇವೆ? ಅವರು ನಮ್ಮನ್ನು ಸೋಲಿಸಿ ಸಗದಾಗ ಆಡಿದ್ದಾರೆ, ನಾವು ನೋಡಿದೀವಿ ಅವ್ರ ಆಟ. ಹಾಗಾಗಿ ನಮ್ಮ ಪ್ರಿಡಿಕ್ಷನ್ ಶ್ರೀಕಾಂತ್. ಸೊ ನೀವು ಹೊಡೆಸ್ಕೊಂಡ್ರು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ ಅವ್ರ ಆಟ ಮೆಚ್ಚಿದ್ದೀರಾ ಅಂತ ಕಾಣಿಸ್ತಾ ಇದೆ. ಸೊ ನೆಕ್ಸ್ಟ್ ಇದು ಅಮೋಘ್, ಆ ಕಡೆ ಶ್ರೀಕಾಂತ್. ಸೊ ಯಾಕಂದ್ ಹಂಗ ಅನ್ಸ್ತೈತಿ? ಇನ್ನು ಟಚ್ ಹಂಗಿಲ್ಲ, 2 ಸ್ಮ್ಯಾಶ್ ಹಾಕ್ತಾ ಕಾಣೀಗ. ಇವರು ಫುಲ್ ಗೇಮ್ ಬಗ್ಗೆನೇ ಮಾತಾಡ್ತಾ ಇದಾರೆ. ಸೊ ನೆಕ್ಸ್ಟ್ ಮ್ಯಾಚ್ ಪಾಪ ನಮ್ಮ ಪ್ರೀತಿಯ ಮಂಜುನಾಥ್ ಅವರು. ನಾನೆಂತ ಮಾತಾಡೋದು? ಪ್ರಿಡಿಕ್ಷನ್ ಹೇಳಂದಿ. ನಾನ್ ಪ್ರಕಾರ ಈ ಸೈಡ್ ಇದ್ದಾರೆ ಅಮೋಘ್ ಅವರು. ನಿಮ್ದು ಅಮೋಘ್ ಅವರು ಸಪೋರ್ಟ್. ಸೂಪರ್. ಅಕ್ಷಯ್, ಯಾರು ವಿನ್ ಆಗ್ಬೋದು? ಅಮೋಘ್. ಸೂಪರ್ ಪ್ರಿಡಿಕ್ಷನ್. ಇಲ್ಬಾ ಧನುಷ್ ಅವ್ರ ಹತ್ರಕ್ಕೆ ಬಾ. ಇಂತ ಇಲ್ಲ, ಅಮೋಘ್ ಇದ್ರಲ್ಲಿ ನೀವು ಆಡೋದು ಆಗ. ಸೊ ಈಗ ಅಮೋಘ್ ಅವರು ಮತ್ತೆ ಶ್ರೀಕಾಂತ್ ಅವರು ಇಬ್ರು ನೋಡಿರ್ತೀರ ನೀವು. ಒಬ್ರು ಅವ್ರ ಜೊತೆ ಆಡಿದ್ರೆ, ಒಬ್ರ ಜೊತೆ ನೋಡಿದೀರಾ. ಯಾರು ವಿನ್ ಆಗ್ಬೋದು ಅನಿಸ್ತೇವೆ? ನಮ್ಗೆ ಇವರು ವಿನಾಯಕ್, ಇವ್ರು ಇನ್ನೂ ಆಗ್ಬೋದು. ಓಕೆ, ಪಕ್ಕ. ಇದು ಮನಸ್ಸಲ್ಲಿ ಒಂದು ತಲೆಯಲ್ಲಿ ಒಂದು ಇದೆಯಲ್ಲ, ಆ ತರ ಹೇಳ್ತಿದ್ದಾರೆ. ಮನಸ್ಸಲ್ಲಿ ಶ್ರೀಕಾಂತ್ ಅವ್ರು ವಿನ್ ಆಗ್ಬೇಕು ಅನಿಸ್ತಾ ಇದೆ, ಬಟ್ ಗೇಮ್ ಪ್ರಕಾರ ನೋಡಿದ್ರೆ ಅಮೋಘ್ ಅವ್ರು ವಿನ್ ಆಗ್ತಾರೆ ಅಂತ ಇದ್ದೀರಾ. ಒಳ್ಳೆ ಆನ್ಸರ್. ನಮ್ಮ ಉಪಾಧ್ಯಾಯ ಬ್ರದರ್ಸ್, ಶ್ರೀಪದ್ ಉಪಾಧ್ಯಾಯ
ಶಿವಪ್ರಸಾದ್ ಉಪಾಧ್ಯಾಯ. ಸೊ ಇವ್ರಿಬ್ರು ಪ್ರಿಡಿಕ್ಷನ್ ನೋಡುವ. ಈ ಪ್ರಕಾರ ಗ್ರೇ ಶರ್ಟ್ ಇದ್ದಾರಲ್ಲ ಅವರೇ ಅಮೋಘ ಅವರೇ ವಿನ್ ಆಗ್ಬೋದು ಮೋಸ್ಟ್ಲಿ. ಅಮೋಘ ಅವ್ರು ವಿನ್ ಆಗ್ತಾರೆ. ಶ್ರೀಕಾಂತ್ ಅವ್ರು ಯಾಕೆ ಇನ್ ಆಗಲ್ಲ, ಹಾಗಾಗಿ ಇವ್ರು ಯಾಕೆ ಎಕ್ಸ್ಟ್ರಾ 1% ಏನಾದ್ರು ಮೂವ್ಮೆಂಟ್ ಸ್ವಲ್ಪ ಇವ್ರದ್ದು ಒಳ್ಳೆ ಇದೆ, ಗ್ರೇ ಶರ್ಟ್ ಅವ್ರದ್ದು ಪ್ಲೇ ಎಲ್ಲ ಒಳ್ಳೆ ಇದೆ. ಸೊ ಹಾಗಾಗಿ ತುಂಬಾ ಥ್ಯಾಂಕ್ಸ್. ಟೀಚರ್ ಕನ್ನಡ ಟೀಚರ್ ಎಲ್ಲ ಇದ್ರು, ನೀವು ಕನ್ನಡ ಗೊತ್ತಿಲ್ಲ ಅಂದ್ರೆ ಹೊಡಿತರು, ಪಪ್ಪ ಅಮ್ಮ ಇಬ್ರು ಹೊಡಿತರು. ಸೊ ಇದು ಒಳ್ಳೆ ಕಂಟೆಂಟ್. ಪ್ಲೀಸ್ ಲೈಕ್ ಮಾಡಿ. ಸೊ ಟೈಟಲ್ ಅದು ಹಾಕ, ಡಿಸ್ಕ್ಲೈಮರ್ ಅಲ್ಲಿ ಇದು ಹಾಕಾಯ್ತಾ. ವರ್ಕ್ ಮಾಡ್ದ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಪರ್ಸನ್ ರಾಘವೇಂದ್ರ ಸೆಟ್ರು ಬಂದಿದ್ರಲ್ಲ ಅವಾಗ ನಮ್ಮ ಅಧ್ಯಕ್ಷರು, ಅವರು ಗರಡಿಯಲ್ಲಿ ಪಳಗಿರೋ ಸ್ವಲ್ಪ ವಿದ್ಯಾರ್ಥಿಗಳು ಇವರು. ಸೊ ಅವ್ರ ಪರವಾಗಿ ಯಾರು ವಿನ್ ಆಗ್ಬೋದು? ಅಮೋಘ್ ಅವ್ರು ವಿನ್ ಆಗ್ತಾರ, ಶ್ರೀಕಾಂತ್ ಅವ್ರು ವಿನ್ ಆಗ್ತಾರ? ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ಅದು ಹಂಗೆ ಇದು ಬೇರೆದಕ್ಕೆ ರೆಡಿ ಆದ ಅನ್ಸುತ್ತಲ್ಲ. ಅಷ್ಟು ಲ್ಯಾಗ್ ಇದೆ ನಮ್ದು, ಸ್ಟೋರೇಜ್ ಇಲ್ಲ, ಸ್ವಲ್ಪ ಸ್ಪೇಸ್ ಕಮ್ಮಿ ಇದೆ. ಸೊ ಕ್ವಶನ್ ಬೇರೆ ಕೇಳ್ತೀನಿ. ಹೌದಾ, ಓಕೆ. ನನಗಿಲ್ಲಿ ಆ ಕಡೆ ಇರೋರು ಯಾರು? ಅಮೋಘ್ ಅಲ್ವಾ ಅವರು? ಅಮೋಘ್ ಅವ್ರು ವಿನ್ ಆದ್ರೆ ಶ್ರೀಕಾಂತ್ ಅವರು. ಶ್ರೀಕಾಂತ, ಓಕೆ. ಶ್ರೀಕಾಂತ್ ಅವರು ವಿನ್ ಆದ್ರೆ ಚೆನ್ನಾಗಿರುತ್ತೆ. ನನಗೆ ಏನ್ ಖುಷಿ ಆಗೋದು ಅಂತ ಹೇಳಿದ್ರೆ ಅವರ ಬಾಳ ಸಂಗಾತಿಯವರು ಒಳ್ಳೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಆವಾಗ್ಲಿಂದ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಆಗಿಲ್ಲ ಇಲ್ಲ ಆಗಿದೆ ಅದೇ ಅವರು ಸಪೋರ್ಟ್ ಕೊಡ್ತಾ ಇದಾರಲ್ಲ, ಅದನ್ನ ನೋಡಿ ನಂಗೆ ಒಳ್ಳೆ ಖುಷಿ ಆಗ್ತಾ ಇದೆ. ಮತ್ತೆ ಅವರೇ ವಿನ್ ಆಗ್ಬೇಕು, ಅವರೇ ವಿನ್ ಆಗ್ತಾರೆ ನನ್ನ ಲೆಕ್ಕ. ಸೂಪರ್. ಅಜಿತ್ ಹಿರಿಯ ಅಜಿತ್ ಅವರು, ಹಿರಿಯ ಮುಸದ್ಯ ಪ್ರೆಡಿಕ್ಷನ್ ಆಗ ಬೈಟ್ ಕೊಡ್ತೀನಿ, ಸುಳ್ಳು ಹೇಳ್ರಿ. ಈಗ ಒಂದು ಇವರು ಈಜಿಡಿ ನಾವು ಫಸ್ಟ್ ಹೇಳೋದು ಅವರೇ, ಈಗ ಹೇಳೋದು ಅವರನ್ನೇ. ಕಮಿಟ್ ಆಗ್ಬಿಟ್ಟಿದ್ವಿ. ಕಮಿಟ್ ಆದ್ರೆ ಸೊ ಮಾತು ಇವಾಗ ಚೇಂಜ್ ಮಾಡ್ಕೊಂಡು ಅವ್ರ ಹತ್ರ ಹೋಗೋದೇ ಬೇಡ. ಸರ್ ಮಧ್ಯೆ ಬತ್ತಿ. ಓಕೆ, ಈಗ ಅಮಿತ್ ಮತ್ತೆ ರಂಜಿತ್ ಅಂತ ಇವರೊಂಥರ ಬ್ರದರ್ ಫ್ರಮ್ ಎನದರ್ ಮದರ್ ತರ ವರ್ಕೌಟ್ ಮಾಡ್ತಾರೆ. ಸೊ ಈಗ ರಂಜಿತ್ ಅವ್ರ ಹತ್ರ ಪ್ರಿಡಿಕ್ಷನ್. ನನ್ನ ಪ್ರಕಾರ ಪ್ರಜ್ವಲ್ ಮತ್ತೆ ಅಮೋಘ್ ವಿನ್ ಆಗ್ತಾರೆ. ಓಕೆ. ಅಮಿತ್? ಸೇಮ್ ಪ್ರಜ್ವಲ್ ಅಂಡ್ ಅಮೋಘ್. ಯಾಕೆ ನಿನಗೆ ನಮ್ಮ ಇಂಜಿನಿಯರ್ ಬ್ರದರ್ ಇದಾರಲ್ಲ ಶ್ರೀಕಾಂತ್ ಅವ್ರ ಹತ್ರ ಆ ವಿನ್ನಿಂಗ್ ಪ್ರಾಬಬಿಲಿಟಿ ಕಾಣಿಸ್ತಾ ಇಲ್ಲ? ಯಾರು ಇವ್ರು? ಅವರ ಶ್ರೀಕಾಂತ್ ಅವರು ಆಪೋಸಿಟ್ ಪ್ರಾಬಬಿಲಿಟಿ ಕಾಣಿಸ್ತಾ ಇಲ್ಲ, ಯಾಕೆ? ಬಟ್ ಯಾಕಂದ್ರೆ ಇವ್ರು ಯಾರು ಅಮೋಘ್ ಮಾತ್ರ ಅವ್ರಿಗಿಂತ ಇವ್ರು ಸ್ವಲ್ಪ ವೀಕ್ ತರ ಕಾಣಿಸ್ತಾರೆ ಇದೆ. ಯಾವ ವಿಷಯದಲ್ಲಿ? ಯಾವ ವಿಷಯ? ಎಂತ ಪ್ರಿಡಿಕ್ಷನ್ ಬ್ರೋ ಇರೋದು? ಬ್ಲೈಂಡ್ ಆಗಿ CSK ತರ ಪ್ರಿಡಿಕ್ಸ್ ಮಾಡ್ತಾರಲ್ಲ. ಇವರ ಟೆಕ್ನಿಕ್, ಇವರ ಪ್ಲೇಸ್ಮೆಂಟ್ ಎಲ್ಲ ನೋಡಿದ್ರೆ ಇವ್ರ ಆಟ ತುಂಬಾ ಚೆನ್ನಾಗಿದೆ, ಅದಕ್ಕೆ ಇವರೇ ವಿನ್ ಆಗ್ತಾರೆ ಅನ್ಸುತ್ತೆ. ಸೊ ನಮ್ಗೆ ಆಲ್ರೆಡಿ ಇವಾಗ ಫೈನಲ್ಗೆ ಹೋಗಿರೋರಿಗೆ ಸರಿಯಾಗಿ ಟಕ್ಕರ್ ಕೊಡ್ತಾರಂತೀರಾ? ಹೌದು. ಅಮೋಘ್ ಅವ್ರು ಹೋದ್ರೆ 3 ಸೆಟ್ ಮ್ಯಾಚ್ ಆಗ್ಬೋದು ಫೈನಲ್ ಅಲ್ಲಿ. ಸೊ ನಮಗೂ ಸ್ವಲ್ಪ ಚೆನ್ನಾಗಿರುತ್ತೆ ಟೂರ್ನಮೆಂಟ್ ಮಾಡ್ಸೋಕೆ. ಫೈನಲ್ ಮ್ಯಾಚ್ ಸೆಕೆಂಡ್ ಸೆಟ್ ಎಂತ ಅಂತಂತೆ? ಎಲ್ಲರೂ ನಮ್ಮವರೇ ಅಂತ ಹೇಳಿದವರು ನಮ್ಮ ಹಿರಿಯರು. ಆ ಲೆಕ್ಕದಲ್ಲಿ ನನಗೆ ಅವಿಭಜಿತ ದಕ್ಷಿಣ ಕನ್ನಡ ಅಂದ್ರೆ ನಮ್ಮ ಬೈಂದೂರಿಂದ ಹಿಡಿದು ಬದಿಯಡ್ಕ ತನಕ ಯಾರೆಲ್ಲ ಇದ್ದಾರೆ ಅವರೆಲ್ಲ ನಮ್ಮವರೇ. ಸೊ ಯಾರು ವಿನ್ ಆದ್ರೂ ನಮ್ ಖುಷಿನೇ. ಈ ನಿಟ್ಟಿನಲ್ಲಿ ನಾನು ಎರಡೂ ತಂಡಕ್ಕೆ ಶುಭ ಹಾರೈಸ್ತೇನೆ. ಅಲ್ಲ, ನಾನು ಶುಭ ಹಾರೈಸ ಪ್ರಿಡಿಕ್ಷನ್ ಕೇಳಿದ್ ಸರ್. ಪ್ರೆಡಿಕ್ಷನ್ ಗುರುಜಿ ಚಿಪ್ಲಿ ಅವ್ರ ಪ್ರಕಾರ ಇವತ್ತು ಅವ್ರ ಟೀಮ್ ವಿನ್ ಆಗ್ಬೋದು. ಅವ್ರ ಟೀಮ್ ಅಂದ್ರೆ ಕೌಶಿಕ್ ಅಂಡ್ ರಂಜಿತ್ ಅವ್ರ ಟೀಮ್ ವಿನ್ ಆಗುತ್ತೆ. ಹೇಗ್ ಹೊಡಿತಾ ಇದಾರೆ ನೋಡಿ ಗಾಯ್ಸ್ ನಮ್ಮ ಹುಡುಗರು. ಈಗ ನೆಕ್ಸ್ಟ್ ನಿರಂಜನ್ ಅವರು ಕಮಿಟ್ರಿ ಮಾಡಿದ್ಯಾ?
ವಿಜಯ್ ಅವರೇ ಬಾಲ್ ಗೆರೆ ಹಾಕೊಂಡು ಹೋಗ್ತಾ ಇದ್ದಾರೆ. ನೋಡಿ ನಮ್ಮ ಹುಡುಗರು ಮುಖದ ನೋಡ್ತಿದ್ದಾರೆ. ಇದು ಅಗಲವಾದ ಎಸೆತ. ಕನ್ನಡ ಕಾಮೆಂಟ್ರಿ ಫ್ಯಾನ್ ಆಯ್ದ. ನಿಮ್ಗೊಂದು ವಿಷಯ ಗೊತ್ತಾ, ಈ ಕೋರ್ಟು ವಿಜಯ್ ಭಾರದ್ವಾಜ್ದು ಓನರ್. ನೀವು ಅವ್ರಿಗೆ ಫ್ಯಾನ್ ಅನ್ಸುತ್ತೆ ನಿಮ್ದು. ವಿಜಯ್ ಅವರೇ ಕಮೆಂಟ್ರಿ ಮಾಡ್ತಾ ಇರೋದು, ಗೆರೆ ಹೇಳ್ಕೊಂಡು ಹೋಗ್ತಿದೆ. ಸೊ ಅವ್ರ ಬಗ್ಗೆ ಏನಾದ್ರು ಹೇಳಿ. ನಾನು ನನ್ನ ಕಮೆಂಟ್ರಿ ಕೆರಿಯರ್ನ ಸ್ಟಾರ್ಟ್ ಮಾಡಿದಾಗ ನಾನು ಗುರುವಾಗಿ ಸ್ವೀಕರಿಸಿದ್ದು ವಿಜಯ್ ಭಾರದ್ವಾಜ್ ಅವರನ್ನ. ವಿಜಯ್ ಭಾರದ್ವಾಜ್ ಅವರು ಈಗ ಎಲ್ಲೇ ಇರಲಿ ಅವ್ರಿಗೆ ಕೂಡ ಶುಭಾರಿಸ್ತೇನೆ, ಅವ್ರಿಗೆ ಕೂಡ ಒಳ್ಳೇದನ್ನೇ ಹಾರೈಸ್ತೇನೆ ನಾನು. ಈ ಕೋರ್ಟ್ ಅವ್ರದಂತ ಕೇಳಿ ನಂಗೆ ತುಂಬಾ ಖುಷಿಯಾಗಿದೆ. ಅವ್ರ ಹೆಸರಲ್ಲಿ ಒಂದು ಬ್ಯಾನರ್ ಮಾಡಿ ಹಾಕ್ಸ್ತೇನೆ. ಪ್ಲೀಸ್ ವಿಜಯ್ ಭಾರದ್ವಾಜ್ ಅವರೇ, ನಾಳೆ ಸ್ಪಾನ್ಸರ್ ಅಮೌಂಟನ್ನ ಕೊಟ್ಬಿಡಿ. ಇಲ್ಲ ಅಂತ ಹೇಳಿದ್ರೆ ಗ್ರೌಂಡಿಗೆ ನಾವೇನ್ ದುಡ್ಡು ಕೊಟ್ಟಿದ್ದೇವೆ ಅದನ್ನ ಹಿಂದಿರುಗಿಸಿ, ಅದು ಮುಖೇನ ನಿಮ್ಗೆ ಶುಭ ಹಾರೈಸ್ಲಿಕ್ಕೆ ಇಷ್ಟಪಡ್ತೇನೆ. ನೆಕ್ಸ್ಟ್ ನಿರಂಜನ್. ಸೊ ಈಗ ನಮ್ದು ಒನ್ ಆಫ್ ದ ಟೀಮ್ ಪುಲ್ಲರ್, ಯಾಕಂದ್ರೆ ಇವ್ರ ಟೀಮ್ ಎಷ್ಟು ಹಾಕಿದಾರೆ ಅಂತ ಇವರಿಗೆ ಲೆಕ್ಕ ತಪ್ಪಿ ಹೋಗಿದೆ. ಸೊ ಅಷ್ಟು ಟೀಮ್ನ ಓಟ್ ಮಾಡ್ಕೊಂಡು ತಂದು ಹಾಕಿರ. ಸೊ ನಿಮ್ಮ ರೆಫರೆನ್ಸ್ ಹೆಂಗೆ ಬಂದು ಟೀಮ್ ಫೈನಲ್ ಆಗಿ ಬಂದಿದ್ದ? ಇಲ್ಲ ಬಂದಿಲ್ಲ. ಸೊ ಈಗ ಬಂದ ಟೀಮಲ್ಲಿ ಯಾರು ವಿನ್ ಹತ್ರಂತ್ರಿ? ಬಂದ ಮೇಲೆ ಕೌಶಿಕ್ ಮತ್ತೆ ರಂಜಿತ್ ಅವ್ರು ವಿನ್ ಆಗ್ಬೋದು ಅಂತ ಅನಿಸ್ತಾ ಇದೆ. ಒಂದ್ ಸೆಟ್ ಆಲ್ರೆಡಿ ಗೆದ್ದಿದ್ದಾರೆ, ಎರಡನೇ ಸೆಟ್ ಅಲ್ಲಿ ಲೀಡ್ ಅಲ್ಲಿ ಇದ್ದಾರೆ. ಈಚ್ ಫೈಟಾ? ಸೆಕೆಂಡ್ ಸೆಟ್ ಅಲ್ಲಿ ಈಚ್ ಫೈಟ್ ಇದೆ. ಸೆಕೆಂಡ್ ಸೆಟ್ ಅಲ್ಲಿ ಅವ್ರು ವಿನ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅನ್ಸುತ್ತೆ. ಇವರು ಚೆನ್ನಾಗಿ ಆಡ್ತಾ ಇದ್ದಾರೆ. ಇನ್ ಕೇಸ್ ಥರ್ಡ್ ಸೆಟ್ ಹೋಯ್ತು ಅನ್ಕೊಳ್ಳಿ, ಅವಾಗ ಯಾರು ವಿನ್ ಆಗೋದು? ಥರ್ಡ್ ಸೆಟ್ಟಿಗೆ ಹೋದ್ರೆ ಫೈಟ್ ಇದೆ, ಬಟ್ ನನ್ನ ಪ್ರಕಾರ ಅವ್ರು ವಿನ್ ಆಗುವಂತ ಅನಿಸ್ತಾ ಇದೆ. ಕೌಶಿಕ್ ಅವ್ರು ವಿನ್ ಆದ್ರು. ಕೌಶಿಕ್, ಕಂಗ್ರಾಚುಲೇಷನ್ಸ್. ಗೌರವಿಸಲಾಗುತ್ತೆ. ಧನ್ಯವಾದಗಳು ಸರ್. ಹಾಗೆ ಕರಿಷ್ಮಾ ಶ್ರೀಕಾಂತ್, ಶ್ರೀಮತಿ ಕರಿಷ್ಮಾ ಶ್ರೀಕಾಂತ್. ಥ್ಯಾಂಕ್ ಯು. 4,000 ನಗದು ಬಹುಮಾನ. ಕಂಗ್ರಾಚುಲೇಷನ್ಸ್. ಸೆಕೆಂಡ್ ರನ್ನರ್ ಅಪ್ ಸೇರ್ತಾ ಇದೆ ನಮ್ಮ ಕರಾವಳಿ ಐಕ್ಯ ಟ್ರೋಫಿ. ಸೆಕೆಂಡ್ ರನ್ನರ್ ಅಪ್ 4,000 ನಗದು ಬಹುಮಾನ. ಅಭಿನಂದನೆಗಳು. ಹಾಕಿ ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ಐಕ್ಯ ಟ್ರೋಫಿ 2026 ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಮಿಸ್ಟರ್ ಪ್ರಜ್ವಲ್ ಮತ್ತು ಅಮೋಲ್. ಬನ್ನಿ ಜೋರ ಚಪ್ಪಾಳೆ. ಆಡಿಯನ್ಸ್ ಹೊಡೆಯಿರಿ ಚಪ್ಪಾಳೆನ. Once again, congratulations. ಆಡಿಯನ್ಸ್ ಬೆಳಿಗ್ಗೆ 8 ಗಂಟೆಯಿಂದ ಈಗ ಆಲ್ಮೋಸ್ಟ್ 7 ಗಂಟೆ ಆಗ್ತಾ ಬಂತು. ಟೀಮ್ ವರ್ಕ್, ಒಗ್ಗಟ್ಟು, ಯಾವುದೇ ತರ
ಮುನಿಸಿದ್ರೆ ನಂದು ಇದು ಇವೆಂಟ್ ಅನ್ನೋಂಥ ಒಗ್ಗಟ್ಟಿಂದ ಮಾಡಿದಂತಹ ಟೀಮು